ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯ ಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವತ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಡುತರೆ ಧರ್ಮಾದ್ಯಖಿಲ ಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ಶ್ರೀಮದ್ಭಾಗವತ ಕರಾಲವಾದ ಕಲಿಯುಗದ ಪ್ರಭಾವಕ್ಕೆ ಸಿಕ್ಕು ಬಳಲುವ ಜನರ ಅಳಲನ್ನು ಪರಿಹರಿಸುವುದಕ್ಕಾಗಿ ವೇದವ್ಯಾಸದೇವರು ನೀಡಿದಂತಹ ಒಂದು ದೊಡ್ಡದಾದ ವರದಾನ. ಅಂತಹ ಶ್ರೀಮದ್ಭಾಗವತ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಪ್ರತಿಮೆ ಎಂಬ ಅನುಸಂಧಾನದಿಂದ ಅದರ ಶ್ರವಣವನ್ನು ಮಾಡಬೇಕು. ಕೃಷ್ಣನ ದರ್ಶನವನ್ನು ಮಾಡಿದಂತೆ ಅಂತನ್ನುವ ಭಾವನೆ ಇರಬೇಕು. ಒಂದೊಂದು ಸ್ಕಂಧಗಳು ಅಂದರೆ ಭಗವಂತನ ಒಂದೊಂದು ಅವಯವಗಳಿದ್ದಂತೆ. ಪಾದದಿಂದ ಶಿರಸ್ಸಿನವರೆಗೆ ಈ ದ್ವಾದಶ ಸ್ಕಂಧಗಳನ್ನು ಚಿಂತನೆ ಮಾಡಿಕೊಂಡು ಒಂದೊಂದು ಸ್ಕಂಧಗಳ ಶ್ರವಣ ಮಾಡಿದಾಗ ಭಗವಂತನ ಆ ಒಂದೊಂದು ಅವಯವಗಳ ಸನ್ನಿಧಾನ ನಮ್ಮಲ್ಲಿ ವಿಶೇಷವಾಗಿ ಬಂತು. ಪರಮಾತ್ಮ ನಮ್ಮ ರಕ್ಷಣೆಗಾಗಿ ನಮ್ಮ ಜೊತೆಯಲ್ಲಿಯೇ ಇದ್ದಾನೆ, ನಮ್ಮೊಳಗೇ ಇದ್ದಾನೆ ಅಂತನ್ನುವಂತಹ ಅನುಸಂಧಾನದಿಂದ ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡಬೇಕು. ಜ್ಞಾನಭಕ್ತಿ ವೈರಾಗ್ಯಗಳನ್ನು ಮಾತು ಮಾತಿಗೆ ನೀಡುವಂತಹ ವೇದವ್ಯಾಸದೇವರ ಮಾತು ಅದು ಶ್ರೀಮದ್ಭಾಗವತ. ವೇದವ್ಯಾಸದೇವರು ಮಂಗಲಾಚರಣವನ್ನು ಮಾಡುತ್ತಾರೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್
ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣನಾದವನು ಭಗವಂತ. ಸಮಸ್ತವಾದ ಪ್ರಪಂಚದ ವಿಧಾತೃವಾದವನು ಭಗವಂತ ಎಂಬ ಈ ತತ್ವವನ್ನು ಎರಡು ಪದ್ಧತಿಗಳಿಂದ ತಿಳಿಯುವುದಕ್ಕೆ ಸಾಧ್ಯವಿದೆ. ಒಂದು, ಶಾಸ್ತ್ರಗಳ ಆಲೋಚನೆ, ಅವುಗಳ ವಿಮರ್ಶೆಯನ್ನು ಮಾಡಿ ತಿಳಿಯುವುದು. ಯುಕ್ತಿಗಳು, ಶಾಸ್ತ್ರದ ಆಧಾರದಿಂದ ಕೂಡಿದ, ಅನುಭವದ ಆಧಾರದಿಂದ ಕೂಡಿದಂತಹ ಯುಕ್ತಿಗಳಿಂದ ಚರ್ಚೆ ಮಾಡಿ ಭಗವಂತನ ಅಸ್ತಿತ್ವವನ್ನು, ಭಗವಂತನ ಜಗಜ್ಜನ್ಮಾದಿ ಕಾರಣತ್ವವನ್ನು ಚೆನ್ನಾಗಿ ದೃಢಪಡಿಸಿಕೊಂಡು ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅನ್ವಯಾತ್ ಇತರತಃ. ಕೇವಲ ಯುಕ್ತಿಗಳ ಆಧಾರದಿಂದ ಭಗವಂತನನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಅಂದ ಮಾತ್ರಕ್ಕೆ ಯುಕ್ತಿಗಳಿಗೆ ಸ್ಥಾನವೇ ಇಲ್ಲ ಅಂತ ತಿಳಿಯುವುದಲ್ಲ. ಶಾಸ್ತ್ರಗಳ ಸಹಾಯ ಇರುವಂತಹ ಯುಕ್ತಿಗಳಿಂದ ಭಗವಂತನನ್ನು ಚೆನ್ನಾಗಿ ತಿಳಿಯುವುದಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಕೋನ ನಮ್ಮ ಜೀವನದಲ್ಲಿ ನಿರಂತರವಾಗಿರಬೇಕು. ಒಂದು ಕಡೆಗೆ ನಿತ್ಯದಲ್ಲಿ ಶಾಸ್ತ್ರಗಳ ಅಧ್ಯಯನ, ಗುರುಮುಖದಿಂದ ಮಹಾಭಾರತ, ಭಾಗವತ, ರಾಮಾಯಣ, ಸರ್ವಮೂಲಾದಿ ಗ್ರಂಥಗಳು, ಇವುಗಳ ಶ್ರವಣವನ್ನು ಮಾಡ್ತಾ ಇರಬೇಕು. ಇನ್ನೊಂದು ಕಡೆಗೆ ಗುರುಗಳು ಹೇಳಿದಂತಹ ಶಾಸ್ತ್ರಗಳಲ್ಲಿಯೇ ಹೇಳಿದ ಯುಕ್ತಿಗಳನ್ನು ತನ್ನ ಪ್ರತ್ಯಕ್ಷ ಜೀವನದಲ್ಲಿ ಅದನ್ನು ಅಪ್ಲೈ ಮಾಡಿಕೊಂಡು ತಾನು ಚಿಂತನೆ ಮಾಡ್ತಾ ಅದನ್ನು ದೃಢಪಡಿಸಿಕೊಳ್ತಾ ಹೋಗಬೇಕು. ಜೀವ ಸ್ವತಂತ್ರ. ಅಸ್ವತಂತ್ರನಾದ ಜೀವನಿಗೆ ಒಬ್ಬ ಸ್ವತಂತ್ರನಾದ ನಿಯಾಮಕ ಇರಲೇಬೇಕು. ಹೇಗೆ ಜೀವ ಅಸ್ವತಂತ್ರ? ಇದನ್ನು ಹೇಳ್ತಾರೆ ಆಚಾರ್ಯರು ಅಂತ ನಾವು ಒಪ್ಪಬೇಕಾಗಿಲ್ಲ. ನಮ್ಮ ಜೀವನದಲ್ಲಿ ಹೇಗೆ ಅನುಭವಕ್ಕೆ ಬರುತ್ತೆ? ಎಂಥದೇ ಕಾರ್ಯವಾಗಿದ್ದರೂ ಅದರ ಹಿನ್ನೆಲೆಯಲ್ಲಿ ಒಬ್ಬ ಚೇತನನ ಕೈವಾಡ ಇರುತ್ತೆ ಎನ್ನುವುದು ಜಗತ್ತಿನೊಳಗೆ ಎಷ್ಟು ಕಡೆಗೆ ಕಂಡಿದೆ. ಯಾವುದೇ ತರಹದ ಸುವ್ಯವಸ್ಥಿತವಾದ ಕಾರ್ಯ ನಡೆಯಬೇಕಾದರೆ ಅದರ ಹಿನ್ನೆಲೆಯಲ್ಲಿ ಚೇತನನ ವಿಶಿಷ್ಟವಾದಂತಹ ದೂರದ ಆಲೋಚನೆ ಇರುತ್ತೆ. ಇಲ್ಲದೆ ಒಂದು ವಸ್ತು, ಒಂದು ಕ್ರಿಯೆ ಇದು ನಡೆಯೋದಿಲ್ಲ. ಹಾಗಾದರೆ ಜಗತ್ತಿನಲ್ಲಿ ನಡೆದಂತಹ ಇಷ್ಟೆಲ್ಲ ಕ್ರಿಯೆಗಳು, ಇಂತಹ ಅದ್ಭುತವಾದ ವಸ್ತುಗಳು, ಮಾನವನ ದೇಹ, ನದಿ ಸಮುದ್ರಗಳು, ಭೂಮಿ ಆಕಾಶ, ಇವುಗಳೆಲ್ಲ ಈ ನಕ್ಷತ್ರಗಳು ಎಲ್ಲ ಯಾರು ನಿರ್ಮಾಣ ಮಾಡಿದ್ದು? ಹೀಗೆ ಜಗತ್ತಿನ ಒಂದೊಂದು ವಸ್ತುಗಳನ್ನು ನೋಡಿದಾಗ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಚಿಂತನೆ ಮಾಡುವಂತಹ ಅಭ್ಯಾಸ ನಮಗಿರಬೇಕು. ದೇವರಿದ್ದಾನೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಆ ಶ್ರದ್ಧೆ ಇದೆ ಅನ್ನುವುದಕ್ಕೆ ಇಂತಹ ಸತ್ಕಾರ್ಯಗಳಲ್ಲಿ, ಸತ್ಕರ್ಮಗಳಲ್ಲಿ ನಾವು ಸೇರಿದ್ದೇವೆ. ಪದ್ಮಪುರಾಣದ ಭಾಷೆಯಲ್ಲಿ ಭಾಗವತದ ಸಪ್ತಾಹವನ್ನು ಸತ್ಕರ್ಮ ಅಂತ ಕರೆದಿದ್ದಾರಲ್ವ. ಸತ್ಕರ್ಮ ಯಾವುದು ಅಂತ ಕೇಳಿದ ಗೋಕರ್ಣ. ಸಪ್ತಾಹವೇ ದೊಡ್ಡ ಸತ್ಕರ್ಮ ಅಂತ ಉತ್ತರ ಕೊಟ್ಟದ್ದು. ಹಾಗಾದರೆ ಇಂತಹ ಶ್ರೇಷ್ಠವಾದ ಸತ್ಕರ್ಮಗಳಲ್ಲಿ ನಾವು ಭಾಗವಹಿಸ್ತೇವೆ ಅಂದರೆ ಶ್ರದ್ಧೆ ಇದೆ ನಮಗೆ. ಆದರೆ ಈ ಶ್ರದ್ಧೆ ದೃಢವಾಗಬೇಕು ಅಂತಾದರೆ ಈ ಚಿಂತನ ಪದ್ಧತಿ ನಮ್ಮಲ್ಲಿರಬೇಕು. ಅದನ್ನು ಶ್ರೀಮದ್ಭಾಗವತದ ಅತ್ಯಂತ ಶ್ರದ್ಧೆಯಿಂದ ಓದಬೇಕಾದಂತಹ ಶ್ರೀಮದ್ಭಾಗವತದ ಮೊಟ್ಟ ಮೊದಲಿನ ಮಂಗಲಾಚರಣ ಶ್ಲೋಕದಲ್ಲಿ ತರ್ಕಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಹೇಳ್ತಾರೆ. ಅಂದರೆ ಅರ್ಥ ಮಾಡಿಕೊಳ್ಳಿ, ನಮ್ಮ ಶಾಸ್ತ್ರ ಇದು ಮೂಢನಂಬಿಕೆಗೆ ಸರ್ವಥಾ ಅವಕಾಶ ನೀಡಿಲ್ಲ. ಮೊದಲು ಹೆಜ್ಜೆ ಇದೀಗ ಪ್ರಾರಂಭ ಮಾಡಿದ್ದಾರೆ. ಮುಂದೆ ಏನೋ ಬಹಳ ಚರ್ಚೆಗಳು ನಡೆದು ಬಹಳ ಆಕ್ಷೇಪಗಳು ಬಂದಾಗ ವೇದವ್ಯಾಸದೇವರು ಅದನ್ನು ಅಡಾಪ್ಟ್ ಮಾಡಿಕೊಂಡ್ರು ಅನ್ನುವ ಪ್ರಶ್ನೆ ಇಲ್ಲ. ಮೊದಲನೆಯ ಶ್ಲೋಕದಲ್ಲಿ ಹೇಳ್ತಾರೆ ಇತರತಃ. ಇತರತಃ ಅಂದರೆ ತರ್ಕತಃ. ಶ್ರೀಮದ್ ಆಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ.
ಹಾಗಾದರೆ ಶ್ರೀಮದ್ ಭಾಗವತದ ಸಂದೇಶ ನಮಗೆಲ್ಲ ಜೀವನದಲ್ಲಿ ಬರೀ ಕಣ್ಣು ಮುಚ್ಚಿ ಆಲೋಚನೆ ಇಲ್ಲದಂತೆ ಹೇಳಿದ್ದಕ್ಕೆ ಗೋಣ ಹಾಕಿ ನೀವು ಮುಂದೆ ಸಾಗಿ ಅಂತ ಹೇಳ್ತಾ ಇಲ್ಲ. ಅವಶ್ಯವಾಗಿ ಶ್ರದ್ಧೆಯನ್ನಿಡಿ, ಆದರೆ ಶ್ರದ್ಧೆಯ ಜೊತೆಗೆ ಯುಕ್ತಿಯ ವಿಮರ್ಶನ ಮಾಡಿ ಯುಕ್ತಿಗಳಿಂದ ಚೆನ್ನಾಗಿ ಶಾಸ್ತ್ರೋಕ್ತವಾದ ತತ್ವಗಳ ನಿರ್ಣಯವನ್ನು ಮಾಡಿಕೊಂಡು ಮುಂದೆ ಸಾಗಿ ಅಂತ. ಜಿಜ್ಞಾಸುಗಳು ಈ ನಿಟ್ಟಿನಲ್ಲಿ ನಿತ್ಯದಲ್ಲಿ ಒಂದು ಸ್ವಲ್ಪ ಹೊತ್ತು ಆ ಅಭ್ಯಾಸವನ್ನು ರೂಢಿಸಿಕೊಳ್ಬೇಕು. ಏನು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮಗೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹೆಚ್ಚು ಇಂಟ್ರೆಸ್ಟ್ ಬರ್ತದೆ, ಭೂಮಿಯ ಮೇಲೆ ಹಾಕಬೇಕಾ, ಬಂಗಾರದ ಮೇಲೆ ಹಾಕಬೇಕಾ, ಬ್ಯಾಂಕಿನೊಳಗೆ ಹಾಕೋದಾದರೆ ಎಲ್ಲಿ ಹಾಕಬೇಕು, ಅಥವಾ ಇನ್ಯಾವ ಬೇರೆ ಸ್ಕೀಮ್ ಒಳಗೆ ತೊಡಗಿಸಬೇಕು, ಅದರ ಬಗ್ಗೆ ಸಾಕಷ್ಟು ಆಲೋಚನೆ ಮಾಡಿ ಚಿಂತನ ಮಂಥನ ಮಾಡಿ ಗಂಟೆಗಟ್ಟಲೆ ಅದರ ಬಗ್ಗೆ ಬೇಕು ಅಂದರೆ ಅದಕ್ಕೋಸ್ಕರ ಅಂತ ಇರುವಂತಹ ಏಜೆಂಟ್ಸು ಅಷ್ಟು ಚೆನ್ನಾಗಿ ಹೇಳಲಿಕ್ಕಿಲ್ಲ. ಅಷ್ಟು ಒಬ್ಬೊಬ್ಬ ನಾಗರಿಕರು ಹೇಳೋದಕ್ಕೆ ಸಿದ್ಧರು. ಯಾಕೆಂದರೆ ಅದೇ ಚಿಂತನೆ ನಡೀತದೆ ದಿನವೂ. ಬೇಕು ಬೇಡ ಅದರ ಬಗ್ಗೆ ನಂತರ ಸಮಗ್ರ ವಿಷಯಗಳನ್ನು ಬಿಟ್ಟು ಈ ಕಡೆಗೆ ಬರಬೇಕು ಅಂತ. ಅದು ಭಾಗವತ ಓದಿದ ಮೇಲೆ ಬನ್ನಿ. ಓದುವ ಮೊದಲು ಬಹಳ ಹೊತ್ತು ಆ ಚಿಂತನೆ ಮಾಡಿದರೂ ಕೂಡ ಒಂದು 10 ನಿಮಿಷ ಇದಕ್ಕಾಗಿ ಹಾಕಲಿಕ್ಕಾಗೋದಿಲ್ವ? ಅಷ್ಟಾದರೂ ನಾವು ಚಿಂತನವನ್ನು ಮಾಡಬೇಕು, ಕಣ್ಣು ಮುಚ್ಚಿ ಆಲೋಚನೆ ಮಾಡಬೇಕು. ಏಕಾಗ್ರ ಮನಸ್ಸಿನಿಂದ ನಮ್ಮ ಜ್ಞಾನದಲ್ಲಿ ಪ್ರಗತಿಯಾಗತ್ತೆ ಅನ್ನುವ ಅಭಿಪ್ರಾಯವನ್ನು ತಿಳಿಸ್ತಾರೆ. ಅನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ಇಡೀ ವಿಶ್ವವನ್ನು ನಿರ್ಮಾಣ ಮಾಡುವುದಕ್ಕೆ ಬೇಕಾದಂತಹ ಅನಂತವಾದ ಜ್ಞಾನ ಭಗವಂತನಲ್ಲಿದೆ. ಅರ್ಥೇಷ್ವಭಿಜ್ಞ. ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಸ್ವಮತಿ ಪ್ರಭವಂ ಜಗದಸ್ಯ ಯತಃ ಪರಬೋಧತನುಂಚ ತತಃ ಖಪತಿಂ. ಇಡಿಯಾದ ವಿಶ್ವವನ್ನು ತನ್ನೊಬ್ಬನ ಬುದ್ಧಿಯಿಂದ ದೇವರು ಮಾಡಿದ್ದಾನೆ ಅಂದರೆ ಏನಿರಬೇಕು ಆ ಬುದ್ಧಿ ಆಲೋಚನೆ ಮಾಡಿ. ಅರ್ಥೇಷ್ವಭಿಜ್ಞ. ಎಷ್ಟು ಜೀವರಾಶಿಗಳು ಅನಂತ. ಆ ಜೀವರಾಶಿಗಳಿಗೆ ದೇಹಗಳು ಅನಂತ. ಲಿಂಗದೇಹ ಅನಂತ, ಹೊರಗಿರುವ ಸ್ಥೂಲ ದೇಹಗಳು ಅನಂತ, ಅದಕ್ಕೆ ಅಳವಡಿಸಿದ ಇಂದ್ರಿಯಗಳು ಒಂದೊಂದು ಅನಂತ, ಮನಸ್ಸು ಅನಂತ, ಒಂದೊಂದು ಮನಸ್ಸು ಮಾಡುವ ಆಲೋಚನೆಗಳು ಅನಂತ. ಇದೆಲ್ಲವನ್ನು ಮಾಡಿಸಬೇಕಾದವ ಒಬ್ಬ ತನ್ನ ಬುದ್ಧಿಯಿಂದ, ತನ್ನ ಶಕ್ತಿಯಿಂದ. ಅವನ ಶಕ್ತಿ, ಅವನ ಬುದ್ಧಿ ಎಂಥದಿರಬಹುದು? ಬಹುಚಿತ್ರ ಜಗದ್ಬಹುಧಾಕರಣಾತ್ ಪರಶಕ್ತಿ ಅನಂತ ಗುಣಃ ಪರಮಃ. ಅಂತಹ ಸರ್ವಜ್ಞನಾಗಿದ್ದಾನೆ ಭಗವಂತ. ಹೀಗೆ ಮಾಡಬೇಡ ಅಂತ ಹೇಳುವುದಕ್ಕೆ ಅವನ ಮೇಲೆ ಅಧಿಕಾರ ಮಾಡುವಂತಹ ವ್ಯಕ್ತಿ ಇನ್ನೊಬ್ಬ ಇಲ್ಲ. ಸ್ವರಾಟ್, ಸ್ವತಂತ್ರನಾಗಿದ್ದಾನೆ. ತನ್ನ ಇಚ್ಛೆಯಂತೆ ಎಲ್ಲವನ್ನೂ ಮಾಡ್ತಾನೆ. ಎಂತಹ ಅದ್ಭುತವಾದ ಸ್ವಾತಂತ್ರ್ಯ ಅದು. ಸ್ವಾತಂತ್ರ್ಯ ಅಂದರೆ ಏನು ಅಂತ ನಮಗೆ ಅರ್ಥವಾಗೋದಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಮೊದಲು. ಅದ್ಯಾಕೆ? ಸ್ವಾತಂತ್ರ್ಯ ಗೊತ್ತಲ್ವ? ನಮ್ಮ ಮನೆಯಲ್ಲಿ ನಾವೇ ಸ್ವತಂತ್ರ ಅಲ್ವಾ? ಸ್ವಾತಂತ್ರ್ಯ ಇಲ್ವಾ ನಿಮಗೆ? ಸ್ವಾತಂತ್ರ್ಯ ನಮಗೆ ಗೊತ್ತು. ಸ್ವಾತಂತ್ರ್ಯ ಅಂದರೆ ಗೊತ್ತಿಲ್ಲ. ನಿಜವಾದ ಸ್ವಾತಂತ್ರ್ಯದ ಅನುಭವ ನಮಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಮಗೆ ಇಲ್ಲವೇ ಇಲ್ಲ. ಹೇಗೆ ಅನುಭವಕ್ಕೆ ಬರೋದು? ಅದರ ರುಚಿಯೇ ಗೊತ್ತಿಲ್ಲ. ಎಂದೂ ಸಕ್ಕರೆ ತಿನ್ನದವ ಸಕ್ಕರೆಯ ರುಚಿಯನ್ನು ಬಣ್ಣಿಸಿ ಹೇಳು ಅಂದರೆ ಹೇಳಲು ಸಾಧ್ಯವಿಲ್ಲದಂತೆ, ಸ್ವಾತಂತ್ರ್ಯದ ಅನುಭವವೇ ಇಲ್ಲದ ನಾವು ಯಾರೂ ಕೂಡ ಸ್ವಾತಂತ್ರ್ಯ ಅಂದರೆ ಏನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೇನಿಲ್ವೋ ಅದೇ ಸ್ವಾತಂತ್ರ್ಯ ಅಂತ ಇಷ್ಟು ಹೇಳ್ಬೋದು. ತಕ್ಕ ಮಟ್ಟಿಗೆ ತಿಳಿಬೋದು. ನನ್ನ ಇಚ್ಛೆಗೆ ಬಂದ ಹಾಗೆ ಮಾಡೋದೇ ಸ್ವಾತಂತ್ರ್ಯ. ಸ್ವೇಚ್ಛಾನುಸಾರಿತಾಮೇವ ಸ್ವಾತಂತ್ರ್ಯಂ ಹಿ ವಿದೋ ವಿದುಹು. ನನ್ನ ಇಚ್ಛೆಗೆ ಬಂದಂತೆ ಮಾಡೋದು ಅಂತ. ಆದರೆ ಪೂರ್ಣ ಮಟ್ಟದಲ್ಲಿ ನನ್ನ ಇಚ್ಛೆಗೆ ಬಂದಂತೆ ಮಾಡೋದು ಅನ್ನೋದು ಪ್ರಪಂಚದೊಳಗೆ ಇಲ್ಲವೇ ಇಲ್ಲ. ಮೇಲ್ನೋಟಕ್ಕಿದೆ. ಈಗ ನನಗೆ ಪ್ರವಚನ ಹೇಳಬೇಕು ಅಂತ ಇಚ್ಛೆ ಇದೆ, ನಾನು ಹೇಳಿದೆ. ಕೇಳಬೇಕು ಅಂತ ಇಚ್ಛೆ ಇದೆ, ನೀವು ಕೇಳಿದಿರಿ.
ಸಮಯ ಆದ ಮೇಲೆ ಹೋಗಬೇಕು ಅಂತ ಅಪೇಕ್ಷೆ ಬಂತು, ಹೋದ್ರಿ. ಊಟ ಮಾಡಬೇಕು ಅಂತ ಅನ್ನಿಸ್ತು, ಊಟ ಮಾಡ್ತೀರಾ. ಓ, ಸ್ವಾತಂತ್ರ್ಯ ಇದೆ ಅಲ್ವಾ, ನಮಗೆ ಯಾರು ಕೈ ಕಟ್ಟಿ ಕೂಡಿಸಿದವರಿಲ್ಲ, ನಾವೇನು ಜೈಲೊಳಗಿಲ್ಲ, ಇನ್ನೊಬ್ಬರು ಹೇಳಿದ ಹಾಗೆ ಕೇಳ್ಕೊಂಡಿರಬೇಕಾಗಿಲ್ಲ. ಸರಿ, ಅಷ್ಟರ್ಥದಲ್ಲಿ ಸ್ವಾತಂತ್ರ್ಯ ಇದೆ, ಇಲ್ಲ ಅಂತಲ್ಲ. ಆದರೆ ಇದು ಪರಿಪೂರ್ಣವಾದ ಸ್ವಾತಂತ್ರ್ಯ ಅಲ್ಲ. ಏನಾದರೂ ಮಾಡಲಿಕ್ಕೆ ನನಗೆ ಸಾಧ್ಯವಾಗಬೇಕು, ಅದು ಸ್ವಾತಂತ್ರ್ಯ. ಉದಾಹರಣೆಗೆ ಹೇಳ್ತೇನೆ, ಬಹಳ ಆಳಕ್ಕೆ ಇಳಿಯೋದು ಬೇಡ, ಅತಿ ಸ್ಥೂಲವಾಗಿ ನನಗೆ ಹೋಗಬೇಕು ಅಂತ ಇಚ್ಛೆ ಬಂತು, ಹೊರಟೆ. ಸ್ವಾತಂತ್ರ್ಯ ಇದೆ ಅಲ್ಲ, ಹೊರಟಿ. ನೆಲ ಇಲ್ಲದೆ ನಡೀತೀಯಾ? ಹಾಂ, ನೆಲ ಇದೆ ಅಂದರೆ ಅದರ ಮೇಲೆ ಡಿಪೆಂಡ್ ಆದಲ್ಲ ನೀನು. ಸ್ವಾತಂತ್ರ್ಯ ಎಲ್ಲಿಂದ ಬಂತು? ಗಾಳಿ ಇಲ್ಲದೆ ನಡೀತೀಯಾ? ಟೆಂಪ್ರೇಚರ್ ಇಲ್ಲದೆ ವಾತಾವರಣದೊಳಗೆ ನೀನು ಬದುಕ್ತೀಯಾ? ನಡೆಯೋದು ಬೇಡ. ಬದುಕೋದಕ್ಕೆ ಸಾಧ್ಯವಿದೆಯಾ ನಿನಗೆ? ಶ್ವಾಸೋಚ್ಛ್ವಾಸ, ದೇಹದೊಳಗೆ ಏನೆಲ್ಲ ನಡೆಯಬೇಕು, ಒಬ್ಬ ಮಾನವ ಬದುಕಿದ್ದಾನೆ ಅನ್ನಬೇಕಾದರೆ ಏನೆಲ್ಲ ನಡೆಯಬೇಕೋ ಅದೆಲ್ಲ ನಿನ್ನಿಂದ ಆಗ್ತಾ ಇದೆಯಾ? ನಿನಗೆ ಅದರ ಬಗ್ಗೆ ಗೊತ್ತಿದೆಯಾ? ಹೀಗೆ ಕೇಳ್ತಾ ಹೋದರೆ ಇಲ್ಲ 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 ಇಲ್ಲ, ಇಷ್ಟೇ ಉತ್ತರ. ಹಾಗಾದರೆ ನೀನು ಸ್ವತಂತ್ರ ಅಲ್ಲ 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 ಅಂತ ಹೇಳಬೇಕಾಗತ್ತೆ. ಹಾಗಾದರೆ ನಾನು ಸ್ವತಂತ್ರ ಅಂತ ಅನಿಸೋ ಹಾಗಿವೆ ಕೆಲವುಗಳು, ಇಲ್ಲ ಅಂತಲ್ಲ. ಇನ್ನೊಬ್ಬರು ಹೇಳಿದಾಗ ನಾನು ಹೊರಟ್ರೆ ಪೂರ್ಣ ಅಸ್ವತಂತ್ರ ಅಲ್ಲ, ನನ್ನ ಇಚ್ಛೆಯಿಂದ ನಾನು ಹೊರಟೆ, ಅಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ. ಆದರೆ ಎಷ್ಟೆಲ್ಲ ವಸ್ತುಗಳ, ಎಷ್ಟೆಲ್ಲ ವ್ಯಕ್ತಿಗಳ, ದೇವರು ತತ್ವಾಭಿಮಾನಿ ದೇವತೆಗಳು ಕಾಣದವರನ್ನು ಬಿಟ್ಬಿಡಿ, ಕಾಣುವ ಎಷ್ಟು ವ್ಯಕ್ತಿಗಳ ಅವಶ್ಯಕತೆ ನನ್ನ ಬದುಕಿಗಿದೆ. ನಾನು ಸ್ವತಂತ್ರ? ನಾನೇ ಅಲ್ಲ, ನಾನೇ ಮಾತಾಡ್ತೇನೆ. ಹೌದು, ಯಾರೋ ಊಟಕ್ಕೆ ಹಾಕಿದ್ರು ಅಂತ ನಾನು ಮಾತಾಡ್ತೇನೆ. ಊಟಕ್ಕೆ ಹಾಕೋರು ಊಟಕ್ಕೆ ಹಾಕಿದ್ದಿಲ್ಲ ಅಂದರೆ ನನಗೆ ಶಕ್ತಿ ಎಲ್ಲಿಂದ ಬರ್ತಿತ್ತು? ನನಗೆ ಊಟಕ್ಕೆ ಹಾಕಿದ ವ್ಯಕ್ತಿ ನೇಪಥ್ಯದಲ್ಲಿದ್ದಾನೆ, ಆದರೆ ಅವನ ಅನಿವಾರ್ಯತೆ ನನಗಿದೆ. ನಾನು ಸ್ವತಂತ್ರ ಅಲ್ಲ. ಓ, ಹಾಗಾದರೆ ಅವನು ಸ್ವತಂತ್ರನ ಅಲ್ಲ. ಇದ್ದ ಅಕ್ಕಿ ಬೇಳೆ ತೆಗೆದುಕೊಂಡು ಅವನು ಮಾಡಿದ, ಆ ಅಕ್ಕಿ ಬೇಳೆ ಬೆಳೆಸಿದವರು ಅವನು ಅವರ ಮೇಲೆ ಡಿಪೆಂಡ್ ಆಗಿದ್ದಾನೆ. ಹೋಗತ್ತೆ ಹೀಗೆ. ನಾವೇ ನಮ್ಮೊಳಗೆ ಒಬ್ಬರನ್ನು ಇಷ್ಟರ ಮಟ್ಟಿಗೆ ಆಶ್ರಯಿಸಿದ್ದೇವೆ. ಇನ್ನೂ ಒಬ್ಬೊಬ್ಬರೊಳಗಿರುವ ತತ್ವಾಭಿಮಾನಿ ದೇವತೆಗಳು, ವಾಯುದೇವರು, ಮಹಾಲಕ್ಷ್ಮಿ, ಭಗವಂತನನ್ನು ನಾವು ಆಶ್ರಯಿಸಿದ್ದಂತೂ ಅನಂತ ರೀತಿಗಳಿಂದ. ಎಲ್ಲಿ ಇದು ಸ್ವಾತಂತ್ರ್ಯ? ಒಬ್ಬ ಇದ್ದಾನೆ, ಸ್ವರಾಟ್, ಒಬ್ಬನೇ ಒಬ್ಬ ಸ್ವತಂತ್ರ. ಅದು ಹೇಗಿರಬಹುದು ನಮಗೆ ಗೊತ್ತೇ ಇಲ್ಲ. ನೆಲ ಇಲ್ಲದೆ ನಡೆಯುತ್ತಾನೆ, ಶ್ವಾಸ ಇಲ್ಲದೆ ಬದುಕ್ತಾನೆ. ಯಾವ ವ್ಯಕ್ತಿಯ ಅವಶ್ಯಕತೆ ಇಲ್ಲದೆಯೂ ತಾನು ಸ್ವರ್ಮಣನಾಗಿ ಸ್ವೇ ಮಹಿಮ್ನಿ ಪ್ರತಿಷ್ಠಿತನಾಗಿ ರಾರಾಜಮಾನನಾಗ್ತಾನೆ. ಸ್ವರಾಟ್, ಅವನು ಒಬ್ಬ. ಅದರ ಅನುಭವ ಅವನೊಬ್ಬನಿಗಿದೆ ಅಂತ ತಿಳಿಯುವುದು ಮಾತ್ರ ನಮಗೆ, ಅದಕ್ಕೂ ಮೇಲೆ ನಮಗೆ ತಿಳಿಯೋದಿಲ್ಲ. ಅರ್ಥೇಶ್ವಭಿಜ್ಞ ಸ್ವರಾಟ್ ಏಕಮೇವ ಅದ್ವಿತೀಯಂ ಬ್ರಹ್ಮ. ಈ ಶ್ರುತಿಯ ಅರ್ಥವನ್ನು ಹೇಳಬೇಕಾದರೆ ವಾದರತ್ನಾವಲಿಯಲ್ಲಿ ವಿಷ್ಣುದಾಸಾಚಾರ್ಯರು ಅನೇಕ ಅರ್ಥಗಳನ್ನು ತಿಳಿಸುವಾಗ ಏಕಶಬ್ದಕ್ಕೆ ಪ್ರಥಮ ಅಂತ ಒಂದು ಅರ್ಥವನ್ನು ಹೇಳ್ತಾರೆ. ಸ್ವಗತ ಭೇದ ವರ್ಜಿತ ಅನ್ನುವುದೊಂದು ಸರಿ, ಪರಮಾತ್ಮನ ಗುಣ, ಕ್ರಿಯಾ, ಅವಯವ ಇವುಗಳಲ್ಲಿ ಭೇದ ಇಲ್ಲ ಅಂತ. ಅದರ ಜೊತೆಗೆ ಪ್ರಥಮ ಅಂತ. ಪ್ರಥಮ ಅಂದರೆ ದೇವರ ಮೊದಲಿದ್ದ, ಅದಂತೂ ಸರಿಯೇ. ಏಕೋ ನಾರಾಯಣ ಸಿನ್ನ ಬ್ರಹ್ಮಾನ ಚ ಶಂಕರ, ಮೊಟ್ಟ ಮೊದಲಿಗಿದ್ದವನು ದೇವರು, ನಂತರ ಎಲ್ಲರೂ ಸೃಷ್ಟಿಗೆ ಬಂದರು, ಅದೆಲ್ಲ ಸರಿ. ಜೊತೆಗೆ ಆ ಪ್ರಥಮ ಅಂತ ವಿಷ್ಣುದಾಸಾಚಾರ್ಯರು ಹೇಳುವ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡಿದರೆ ಸ್ವರಾಟ್ ಅನ್ನೋದು ನಮ್ಮ ಕಲ್ಪನೆಗೆ ಬರ್ತದೆ. ಪ್ರಥಮ, ಪ್ರತಿಯೊಂದರೊಳಗೆ ಪ್ರಥಮ. ಹೀಗೆ ಹೇಳ್ತಾ ಹೋದರೆ ಭಾಗವತದ ಕಥೆ ಮುಂದೆ ಸಾಗೋದಿಲ್ಲ. ಇದೊಂದು ಹೇಳಿ ಮುಂದೆ ಸಾಕ್ತೇನೆ. ಅಂದರೆ ಎಷ್ಟು ವಿಚಿತ್ರವಾಗಿದೆ ಭಗವಂತನ. ಚೆನ್ನಾಗಿದ್ದೀರಾ ಆಚಾರ್ಯ? ನಮಸ್ಕಾರ. ಹೇಗೆ ನಮಸ್ಕಾರ? ನಮಸ್ಕಾರ ಆಚಾರ್ಯ. ಯಾಕೆ? ಏನಿದು ಹೀಗ್ಯಾಕೆ ನಮಸ್ಕಾರ? ಹೀಗ್ಯಾಕೆ ಮಾಡಬಾರ್ದು? ನಮಸ್ಕಾರ ಆಚಾರ್ಯ ಯಾಕೆ ಅನ್ನೋದಿಲ್ಲ? ಏನೋ ಇದೇನು ನಮಸ್ಕಾರ ಹೀಗೆ ಮಾಡೋದಲ್ವಾ?
ಹಾಗೆ ಮಾಡೋದು ನಿನಗೆ ಯಾರು ಹೇಳಿದರು? ನಮ್ಮ ಅಪ್ಪ ಹೇಳಿದ. ಅವನಿಗೆ ಯಾರು ಹೇಳಿದರು? ಅವರಪ್ಪ ಹೇಳಿದ. ನಿನಗೆ ಜವಾಬ್ದಾರಿ ಇಲ್ಲ, ನಿನಗಿಷ್ಟೇ ಜವಾಬ್ದಾರಿ. ನಮ್ಮ ಅಪ್ಪ ಹೇಳಿದ, ನೀನು ಓಡಿದಿ, ಅವ ತನ್ನಪ್ಪನ ಮೇಲೆ ಹಾಕಿ ಹೋದ, ನಿಮಗೆ ಯಾರಿಗೂ ಜವಾಬ್ದಾರಿ ಇಲ್ಲ, ಅದರ ನಮಗೂ ಇಲ್ಲ. ಏನು ಹೀಗೆ ಪೂಜೆ ಮಾಡ್ತೀರಿ ನೀವು? ಎರಡು ಕಾಲುಗಳನ್ನು ಎತ್ತಿಯಾಗಿ ದೇವರಿಗೆ ನಮಸ್ಕಾರ ಮಾಡೋದು ಅಂದರೂ ಮಹಾಪಾಪ. ಆದರೆ ನಾನು ದೇವರ ಮಹಿಮೆ ಹೇಳೋದಕ್ಕೆ ಹೇಳ್ತಾ ಇದ್ದೇನೆ, ಪೂರ್ವ ಪಕ್ಷ ಅನ್ನೋದಕ್ಕೆ ತಪ್ಪಿಲ್ಲ. ಹೀಗೆ ಕಾಲು ಎರಡೂ ಎತ್ತಿಯಾಗಿ ನಮಸ್ಕಾರ ಮಾಡಬಾರ್ದು. ಸರ್ವಾಂಗಾಸನ ಅಂದರೆ ನಾವೆಲ್ಲ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಹಿಂದೆ ಹೇಗಿತ್ತೋ ಹಾಗೆ ಹೋಗ್ತಾ ಇದ್ದೇವೆ ಅಷ್ಟೇ. ಒಂದು ನಮಸ್ಕಾರದ ಉದಾಹರಣೆ ಹೇಳಿದೆ, ಬರೀ ನಮಸ್ಕಾರ ಒಂದೇ ಅಂತ ಇಟ್ಕೊಳ್ಬೇಡಿ, ಇನ್ನು ಅನೇಕ ವಿಷಯಗಳು. ಹಾಗಾದರೆ ಪ್ರಥಮ ಈ ವಸ್ತುವನ್ನು ಈ ಶಬ್ದದಿಂದ ಕರೆಯಬೇಕು. ನಮಸ್ಕಾರ ಹೀಗೆ ಮಾಡಬೇಕು, ತಿರಸ್ಕಾರ ಹೀಗೆ ಮಾಡಬೇಕು, ಕೋಪ ಹೀಗೆ ತೋರಿಸ್ಬೇಕು. ಇದೆಲ್ಲದಕ್ಕೂ ಮೊಟ್ಟ ಮೊದಲು ಪ್ರಾರಂಭ ಮಾಡಿದಂತಹ ವ್ಯಕ್ತಿ ಯಾರಿದ್ದಾನೆ ಅವನದು ಎಷ್ಟು ದೊಡ್ಡ ಜವಾಬ್ದಾರಿ ಇದೆ. ಅವನು ಯಾರ ಮೇಲೂ ಹಾಕೋ ಹಾಗಿಲ್ಲ, ಎಲ್ಲ ತಾನೇ ಮಾಡಬೇಕು. ಆ ವ್ಯಕ್ತಿ ಯಾರು ಗೊತ್ತಾ? ನಿಮಗೆ ಪರಿಚಯ ಇದೆಯಾ? ಅವನು ಏಕಂ ಅದ್ವಿತೀಯಂ ಬ್ರಹ್ಮ. ಪ್ರಥಮದಲ್ಲಿ ಪ್ರತಿಯೊಂದನ್ನು ಪ್ರಾರಂಭ ಮಾಡಿದವ, ಇನ್ಯಾರ ಮೇಲೂ ಜವಾಬ್ದಾರಿ ಹಾಕದೇ ಇದ್ದವ. ಇದೇನು ಹೀಗೆ, ಇದು ಹೀಗೆ, ಇದನ್ನು ನಾನು ಹೀಗೆ ಪ್ರಾರಂಭ ಮಾಡಿದ್ದೇನೆ, ನೀನು ಮುಂದುವರಿಸು ಅಂತ ಹೇಳೋ ಒಬ್ಬ ಗಂಡಸಿದ್ದಾನೆ, ಸ್ವರಾಟ್. ಅದೆಲ್ಲದಕ್ಕೂ ವೈಜ್ಞಾನಿಕ ಹಿನ್ನೆಲೆಗಳಿರಬಹುದು, ನಾನಾ ರೀತಿಯ ಸಾಮಾಜಿಕ ಹಿನ್ನೆಲೆಗಳಿರಬಹುದು, ಶಾಸ್ತ್ರೀಯ ಹಿನ್ನೆಲೆಗಳು, ಎಲ್ಲವೂ ಸರಿ. ಅದೆಲ್ಲವನ್ನೂ ಪ್ರಾರಂಭ ಮಾಡಿದವ ಮೊದಲು. ಹೀಗೆ ಮಾಡಿದರೆ ಈ ತರಹದ ಲಾಭಗಳು ವೈಜ್ಞಾನಿಕವಾಗಿ ಇದರಿಂದ ಸಿಗಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಿಕೊಟ್ಟವ, ಅದಕ್ಕೊಂದು ರೂಪರೇಷೆಯನ್ನು ಹಾಕಿದಂತಹ ರೂವಾರಿ ಅವನು ಭಗವಂತ. ಅದು ಭಗವಂತನ ನಿಸ್ಸೀಮವಾದಂತಹ ಸ್ವಾತಂತ್ರ್ಯ. ಅರ್ಥೇಶ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ. ಎಂತಹ ಸರ್ವಜ್ಞ ಪರಮಾತ್ಮ ಸಕಲ ವೇದಗಳನ್ನು ಉಪದೇಶ ಮಾಡಿದ ಬ್ರಹ್ಮದೇವರಿಗೆ ಅತ್ಯಂತ ಪ್ರೀತಿಯಿಂದ ಉಪದೇಶ ಮಾಡಿದ. ಹೃದಯ ಪ್ರೀತಿಯಿಂದ ಆ ಬ್ರಹ್ಮದೇವರಿಗೆ ಎಲ್ಲ ವೇದಗಳ ಉಪದೇಶ ಮಾಡಿದ. ಋಗ್ಭಾಷ್ಯದಲ್ಲಿ ಹೇಳಿದ್ದನ್ನು ಕೇಳಿದರೆ ಭಯ ಆಗಿಬಿಡತ್ತೆ. ಅಗ್ರಿಮೀಳೆ ಪುರೋಹಿತೈ ಯಜ್ಞಸ್ಯ ದೇವಮೃತ್ವಿಜಂ ಒಂದು ವಾಕ್ಯ, ಹೋತಾರಂ ರತ್ನಧಾತಮಂ. ಹೀಗೆ ಒಂದು ವಾಕ್ಯವಾದ ಮೇಲೆ ಒಂದು ವಾಕ್ಯವನ್ನು ಹೇಳ್ತಾ ಹೇಳ್ತಾ ಉಪದೇಶ ಮಾಡಲಿಲ್ವಂತೆ. ಸಕರನ್ನಿಗದ ಮಾತ್ರೇಣ ಒಂದು ಸಲ ಎಲ್ಲ ವೇದಗಳನ್ನು ಹೇಳಿದಂತೆ ಒಂದೇ ಸಲ ಗ್ರಹಣ ಮಾಡಿಬಿಟ್ರಂತೆ ಬ್ರಹ್ಮದೇವರು. ಅದು ಹೇಗೆ? ಊಹಾತೀತವಾದದ್ದು. ಹೇಳುವವನಿಗೆ ಅನಂತ ಮುಖಗಳು, ಅನಂತ ಬುದ್ಧಿ, ಕೇಳುವವರ ಬುದ್ಧಿಯಲ್ಲಿ ಅನಂತ ವಿಷಯಗಳನ್ನು ಗ್ರಾಸ್ಪ ಮಾಡತಕ್ಕಂತಹ ಅಪಾರವಾದ ಶಕ್ತಿ ಭಗವಂತನ ಅಧೀನವಾದದ್ದು. ಸಕರನ್ನಿಗದ ಮಾತ್ರೇಣ ಅಂತಾರೆ ಶ್ರೀಮದಾಚಾರ್ಯ. ಒಂದು ಸಲ ಹೇಳಿದನಂತೆ ಭಗವಂತ, ಬ್ರಹ್ಮದೇವರು ಗ್ರಹಣ ಮಾಡಿಬಿಟ್ರಂತೆ, ಮುಗದೇ ಹೋಯಿತು. ಎಷ್ಟು ವೇದಗಳು? 10, 20, 100, 1000 ಅನಂತಾವೈ ವೇದಾಹ. ತೇನೇ ಅನಂತ ವೇದಗಳನ್ನು ಒಂದು ಬಾರಿ ಉಪದೇಶ ಮಾಡಿದಾಗ ಗ್ರಹಣ ಮಾಡುವ ಸಾಮರ್ಥ್ಯ ಬ್ರಹ್ಮದೇವರಿಗೆ. ಆ ಸಾಮರ್ಥ್ಯವನ್ನು ನೀಡಿದ ಮಹಾನುಭಾವ, ಉಪದೇಶ ಮಾಡಿದ ಮಹಾನುಭಾವ, ಪರಮ ಸರ್ವಜ್ಞ ಶಿಖಾಮಣಿಯಾದವನು, ಸರ್ವಜ್ಞರಾದಂತಹ ಇಂತಹ ಅನಂತ ಬ್ರಹ್ಮರನ್ನು ಹಿಂದೆ ಸೃಷ್ಟಿ ಮಾಡಿದವ, ಈಗ ಒಬ್ಬರನ್ನು, ಇನ್ನು ಮುಂದೆ ಮತ್ತೆ ಅನಂತ ಬ್ರಹ್ಮರನ್ನು ಸೃಷ್ಟಿ ಮಾಡುವ ಮಹಾನುಭಾವ ಆ ಭಗವಂತ. ಅವನ ಸರ್ವಜ್ಞತ್ವ ಹೇಗಿರಬಹುದು ಅಂತ ಆಲೋಚನೆ ಮಾಡಿ. ಅರ್ಥೇಶ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿಯಂ ಸೂರಯ. ಅಂತಹ ಭಗವಂತ ತಾನು ಬೆಳಗ್ಗೆ ಸುಧಾಗ್ರಂಥದನ್ನು ಶ್ರವಣ ಮಾಡುವಾಗ ಕೇಳಿದಿರಿ, ಪ್ರಸನ್ನನಾಗಿ ದರ್ಶನ ಕೊಟ್ಟರೆ ಉಂಟು, ಇಲ್ಲ ಅಂದರೆ ಅವನ ಬಗ್ಗೆ ಸರಿಯಾದ ತಿಳುವಳಿಕೆ ಯಾರಿಗೂ ಇಲ್ಲ. ಮುಹ್ಯಂತಿ, ಅವನ ಅನುಗ್ರಹ ಇದ್ದರೆ ಯಥಾರ್ಥ ಜ್ಞಾನವಾಗತ್ತೆ, ಇಲ್ಲ ಅಂದರೆ ಎಂಥವರಿಗೂ ಅವನ ಬಗ್ಗೆ ಸಾಕ್ಷಾತ್ಕಾರವಾಗುವುದಕ್ಕೆ, ಯಥಾರ್ಥ ಜ್ಞಾನವಾಗುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹಾ ಮಹಿಮೆ ಅವ್ಯಕ್ತನಾದವನು ಪರಮಾತ್ಮ. ಅದಕ್ಕಾಗಿಯೇ ಶಾಸ್ತ್ರಗಳ ಅಧ್ಯಯನ, ಚಿಂತನ ನಿರಂತರವಾಗಿ ನಡೆಯಬೇಕು. ತೇಜೋವಾರಿ ಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷಾ.
ಇಡೀ ಜಗತ್ತಿನಲ್ಲಿ 3 ತರಹದ ಸೃಷ್ಟಿಗಳನ್ನು ಭಗವಂತ ಮಾಡ್ತಾನೆ, ಆದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಇದೀಗ ಹೇಳಿದ್ನಲ್ಲ, ಸ್ವಾತಂತ್ರ್ಯದ ಅನುಭವ ನಮಗಿಲ್ಲ ಅಂತ. ಹಾಗೆ ಏನೂ ಪ್ರಯೋಜನ ಇಲ್ಲದೆ ಕೆಲಸ ಮಾಡೋ ಅನುಭವನೂ ನಮಗಿಲ್ಲ. ಏನೋ ಸ್ವಾರ್ಥ ಇರುತ್ತೆ ಒಳಗೆ, ಏನೋ ಸ್ವಾರ್ಥ ಇರುತ್ತೆ. ಅದರಲ್ಲಿ ತಾರತಮ್ಯ ಇರ್ಬೋದು. ಕೆಲವರಿಗೆ ಹಣ ಬೇಕು, ಪ್ರತಿಷ್ಠೆ ಬೇಕು, ಮಾನ ಮರ್ಯಾದೆಗಳು, ಏನೇನೋ ಬೇಕಾಗತ್ತೆ. ಇನ್ನು ಕೆಲವರಿಗೆ ಅದೆಲ್ಲ ಬೇಕಾಗಿರೋದಿಲ್ಲ, ಆದರೆ ಪುಣ್ಯ ಬೇಕು ಅಂತಿರ್ತದೆ. ಆ ಪುಣ್ಯದಿಂದ ತನಗೆ ಮತ್ತೆ ಜನ್ಮಾಂತರದಲ್ಲಿ ಪರಲೋಕದಲ್ಲಿ ನಾನಾ ವಿಧವಾದ ಸುಖಗಳಾಗಲಿ ಅಂತ. ಇನ್ನು ಕೆಲವರಿಗೆ ಅದೂ ಇರೋದಿಲ್ಲ, ನಿಷ್ಕಾಮ ಪುಣ್ಯವನ್ನು ಮಾಡ್ತಾರೆ. ಆದರೆ ಆ ನಿಷ್ಕಾಮವಾಗಿ ಮಾಡುವ ಕರ್ಮಗಳಿಂದ ಬರುವ ಪುಣ್ಯದಿಂದ ತನಗೆ ಅಪರೋಕ್ಷ ಜ್ಞಾನವಾಗಲಿ, ಅದರಿಂದ ಭಗವಂತನ ಅನುಗ್ರಹವಾಗಲಿ ಅಂತ. ಇದು ಮಾಡಬಾರದ ಅಪೇಕ್ಷೆಯಲ್ಲ, ಮಾಡಬೇಕಾದದ್ದೇ. ಆದರೆ ಪ್ರಯೋಜನ ಹೊಂದಿದೆ. ಶಾಸ್ತ್ರ ನಿಷಿದ್ಧವಾದ ಪ್ರಯೋಜನವಲ್ಲದಿದ್ದರೂ ಪ್ರಯೋಜನದ ಅಪೇಕ್ಷೆ ಇದೆ. ಏನೂ ಪ್ರಯೋಜನದ ಅಪೇಕ್ಷೆ ಇಲ್ಲದೆ ಮಾಡುವವನು ಭಗವಂತ ಒಬ್ಬನೇ. ಯತ್ರ ತ್ರಿಸರ್ಗೋ ಮೃಷಾ. ಇಷ್ಟೊತ್ತು ಕೇಳಿದರಲ್ಲ, ಎಂಥ ವಿಶ್ವ ಇದೆ. ಒಂದೊಂದೊಂದು ಪರಮಾಣು, ಅದರೊಳಗೆ ದೇವರು ತನ್ನದೇ ಆದಂತಹ ಒಂದು ವಿಶ್ವ ಇಟ್ಟಿದ್ದಾನೆ. ಒಂದು ಆ್ಯಟಮ್ಮಿನೊಳಗೆ ಒಂದು ವಿಶ್ವ ಇಟ್ಟಿದ್ದಾನೆ ಭಗವಂತ. ಅಷ್ಟು ಅದ್ಭುತವಾದ ಕಾರ್ಯವನ್ನು ಒಂದೊಂದು ಆ್ಯಟಮ್ ಒಳಗೆ ಮಾಡುವ ಆ ದೇವರಿಗೆ ಇಷ್ಟು ಕೆಲಸ ಮಾಡ್ತೀಯಲ್ಲ, ದಣಿವಿಲ್ಲದೆ, ಏನು ಪ್ರಯೋಜನ ನನಗೆ ಅಂದರೆ ಜೀರೋ. ಮಾಡಬಹುದಾ ಒಬ್ಬ ವ್ಯಕ್ತಿ ಏನೂ ಪ್ರಯೋಜನ ಇಲ್ಲದೆ ಇಷ್ಟು ಕಾರ್ಯಗಳನ್ನು ಕೇವಲ ಜೀವರ ಪ್ರಯೋಜನಕ್ಕಾಗಿ, ಕೇವಲ ಜೀವರ ಮೇಲಿನ ಕಾರುಣ್ಯದಿಂದ? ಅರ್ಥವಾಗುವುದಿಲ್ಲ ಆ ಭಗವಂತನ ಕಾರುಣ್ಯದ ಸಾಗರದ ಸೀಮೆ. ಯತ್ರ ತ್ರಿಸರ್ಗೋ ಮೃಷಾ. ಅದರೊಳಗೆ ಬರೀ ಜೀವರಿಗಾಗಿ ಬೇಕಾದಂತಹ ಕಲ್ಲು, ಮಣ್ಣು, ಪರ್ವತ, ನದಿ ಇವುಗಳ ಸೃಷ್ಟಿ ಅಲ್ಲ, ಅದನ್ನೂ ಸೃಷ್ಟಿ ಮಾಡ್ತಾನೆ. ಮಣ್ಣಿನಿಂದ ಮಡಿಕೆಯನ್ನು ಸೃಷ್ಟಿ ಮಾಡಿದಂತೆ ಪ್ರಕೃತಿಯಿಂದ ಈ ಎಲ್ಲ ವಿಶ್ವವನ್ನು ಸೃಷ್ಟಿ ಮಾಡ್ತಾನೆ. ಜೀವರು, ಆ ಜೀವರಿಗೆ ಇರುವ ಅಸ್ತಿತ್ವವೇ ಭಗವಂತನಿಂದ ಬರುತ್ತೆ. ಭಗವಂತ ಬಿಂಬ, ನಾವೆಲ್ಲ ಪ್ರತಿಬಿಂಬರು. ಬಿಂಬ ಚಲಿಸೇ ಪ್ರತಿಬಿಂಬ ಚಲಿಸುವುದು. ಆ ಪರಮಾತ್ಮನ ಜ್ಞಾನದಿಂದ ನಮಗೆ ಜ್ಞಾನ, ಅವನ ಶಕ್ತಿಯಿಂದ ಶಕ್ತಿ, ಅವನ ಇಚ್ಛೆಯಿಂದ ಇಚ್ಛೆ. ಈ ರೀತಿ ಬಿಂಬನಾದ ಭಗವಂತ ಪ್ರತಿಬಿಂಬರಾದಂತಹ ನಮಗೆ ತನ್ನಂತೆ ಇರುವ ಕೆಲವು ಗುಣಗಳನ್ನು ತನ್ನ ಅಧೀನವಾಗಿ ನಮಗೆ ನೀಡಿ ನಮ್ಮಿಂದ ಕಾರ್ಯವನ್ನು ಮಾಡಿಸ್ತಾನೆ. ಇಷ್ಟಲ್ಲ, ಒಂದು ದೀಪದಿಂದ ಮತ್ತೊಂದು ದೀಪದ ಸೃಷ್ಟಿಯಾದಂತೆ ತಾನೇ ತನ್ನ ಮೂಲ ರೂಪದಿಂದ ತನ್ನ ಅನಂತ ರೂಪಗಳನ್ನು ಜೀವರಿಗಾಗಿ ಸೃಷ್ಟಿ ಮಾಡಿಕೊಳ್ತಾನೆ. ಇದಂತೂ ಭಾರೀ ದೊಡ್ಡದಾದಂತಹ ಭಗವಂತನ ಮಹಿಮೆ ಮತ್ತು ಕಾರುಣ್ಯ. ನಮಗಾಗಿ, ಒಬ್ಬೊಬ್ಬರಿಗಾಗಿ ದೇವರು ಎಷ್ಟು ರೂಪಗಳಿಂದ ಇದ್ದಾನೆ. ದೇಹದಲ್ಲಿ ಅನಂತ ರೂಪಗಳಿಂದ ಇದ್ದಾನೆ. ನಮ್ಮ ದೇಹದಲ್ಲಿ ಎಷ್ಟು ಸೆಲ್ಸ್ ಇವೆ, ಅಷ್ಟು ರೂಪಗಳಿಂದ ದೇವರು ಅಲ್ಲಿ ಕೆಲಸ ಮಾಡ್ತಾನೆ. ಹಾಗಾದರೆ ಆ ಭಗವಂತ ತೇಜಸ್ಸಿನಿಂದ ತೇಜಸ್ಸಿನ ಸೃಷ್ಟಿಯಾದಂತೆ ನಮ್ಮ ಜೀವಸ್ವರೂಪದಲ್ಲಿ ಅನಂತ ರೂಪಗಳಿಂದ ಇದ್ದು ಭಗವಂತ ದೇಹದಲ್ಲಿ ಜೀವಸ್ವರೂಪದಲ್ಲಿ, ಬಾಹ್ಯ ಪ್ರಪಂಚದಲ್ಲಿ ಅಂತರ್ಯಾಮಿ ರೂಪಗಳು ಹಾಗೂ ಮತ್ಸ್ಯಕುರ್ಮಾದಿ ಅವತಾರ ರೂಪಗಳು. ಒಂದು ಕ್ಷಣ ಒಬ್ಬರಿಗಾಗಿ ನಾವು ಕೊಡೋದು ಅಂದರೆ ದೊಡ್ಡ ಉಪಕಾರ ಅಂತ ಭಾವಿಸ್ತೇವೆ. ಕೊಡಬೇಕೋ ಬೇಡೋ ಅಂತ 10 ಸಲ ಆಲೋಚನೆ ಮಾಡ್ತೇವೆ. ಒಂದು ಕ್ಷಣ ಅಲ್ಲ, ಕಾಲ ಅಂತ ಎಷ್ಟಿದೆ ಅಷ್ಟೆಲ್ಲವನ್ನೂ ನಮಗಾಗಿ ಕೊಟ್ಟಿದ್ದಾನೆ. ಥಿಂಕ್ ಮಾಡಿ, ಕಾಲ ಅನ್ನೋ ವಸ್ತು ಎಷ್ಟಿದೆ? ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಈ ಕಾಲ ಪ್ರವಾಹ ಹೀಗೆ ಇದೆ. ಆ ಸಮಗ್ರವಾದ ಕಾಲ ಪ್ರವಾಹವನ್ನೇ ನಮಗಾಗಿ ಮೀಸಲಿಟ್ಟಿದ್ದಾನೆ ದೇವರು. ನೀವು ನಮಗೆ ಎಷ್ಟು ಸ್ಪೇರ್ ಮಾಡ್ತೀರಾ? 1 ಕ್ಷಣ, 2 ಕ್ಷಣ, 1 ನಿಮಿಷ, 2 ನಿಮಿಷ, 5 ನಿಮಿಷ, 10 ನಿಮಿಷ, 5 ನಿಮಿಷ ನಾವು ಮಾತಾಡಿದ್ವಿ ಪ್ರೈಮ್ ಮಿನಿಸ್ಟರ್ ಜೊತೆಗೆ. 5 ನಿಮಿಷ ರೀ, 5 ಏನು 5? ಅನಂತ ಕಾಲವನ್ನೇ ನಿನಗಾಗಿ ದೇವರು ಮೀಸಲಿಟ್ಟಿದ್ದಾನೆ. ಇನ್ನೆಲ್ಲ ಕೆಲಸ ಬಿಟ್ಟು ಕೇವಲ ನಿನ್ನ ಜೀವಸ್ವರೂಪವನ್ನು ನೇಮನ ಮಾಡೋದಕ್ಕೇನೆ ಅಂತರ್ಯಾಮಿಯಾಗಿ ನಿನ್ನೊಳಗಿದ್ದಾನೆ. ಇನ್ನೇನೂ ಕೆಲಸ ಮಾಡೋದಿಲ್ಲ ಅವನು. ಅವರು ಉಸಾಬರಿಗೆ ಹೋಗೋದಿಲ್ಲ, ಅವರಿಗಾಗಿ ಬೇರೆ ಇದೆ. ಅಲ್ಲಿ ಅಂತರ್ಯಾಮಿ ರೂಪ ಬೇರೆಯೇ ಇದೆ. ನಿನಗಾಗಿಯೇ ಇದ್ದಾನೆ ದೇವರು.
ಯಾವ ಪ್ರೈಮ್ ಮಿನಿಸ್ಟರು, ಯಾವ ಮಿನಿಸ್ಟರು, ಯಾರು ನಮಗೆ ಇಷ್ಟು ಸಮಯ ಕೊಟ್ಟಿದ್ದಾರೆ? ಹಾಗಾದರೆ ತೇಜಸ್ಸಿನ ಸೃಷ್ಟಿಯಂತೆ ಪರಮಾತ್ಮ ತನ್ನನ್ನೇ ತಾನು ಅನಂತ ರೂಪಗಳಿಂದ ಸೃಷ್ಟಿ ಮಾಡಿಕೊಂಡು, ಅರ್ಥಾತ್ ತನ್ನದೇ ಆದಂತಹ ರೂಪಗಳಿಂದ ತನ್ನ ರೂಪದ ಅಭಿವ್ಯಕ್ತಿಯನ್ನು ಮಾಡಿಕೊಂಡು ಎಲ್ಲರ ನೇಮನ ಮಾಡುವುದಕ್ಕಿದ್ದಾನೆ. ಇದರಿಂದಲೂ ಅವನಿಗೇನು ಲಾಭ ಇಲ್ಲ. ಆದರೆ ನಮಗಾಗಿ ಏನೇನೋ ಕೊಡೋದು ಬೇರೆ, ತನ್ನನ್ನೇ ತಾನು ಕೊಡೋದು ಬೇರೆ. ತೇಜೋವಾರಿ ಮೃದಾಂ ಯಥಾ ವಿನಿಮಯ. ನೋಡಿ, ಒಂದು ಮಣ್ಣಿನಿಂದ ಮಡಿಕೆ ಮಾಡಿದರೆ, ಒಂದು ಮಣ್ಣಿನ ಮುದ್ದೆಯಿಂದ ಮಡಿಕೆಯನ್ನು ತಯಾರು ಮಾಡಿದರೆ ಆ ಮಣ್ಣಿನಲ್ಲಿ ಕಡಿಮೆ ಆಗುತ್ತೆ. ಇನ್ನೊಂದು ಮಡಿಕೆ ಮಾಡಿದರೆ ಮಣ್ಣಿನ ಮುದ್ದೆ ಇನ್ನೂ ಕಡಿಮೆ ಆಯಿತು, ಆಮೇಲೆ ಖಾಲಿ ಆಗುತ್ತೆ, ಮತ್ತು ಬೇರೆ ತರಬೇಕು. ಆದರೆ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದಾಗ ಮೊದಲನೇ ದೀಪ ಸ್ವಲ್ಪ ಕಡಿಮೆ ಆಯಿತು ಅಂತ ಆಗೋದಿಲ್ಲ. ಒಂದೇ ದೀಪವನ್ನು ತೆಗೆದುಕೊಂಡು 1000 ದೀಪ ಹಚ್ಚಿದರೂ ಮೊದಲನೇ ದೀಪ ಹಾಗೇ ಇರುತ್ತೆ. ಪರಮಾತ್ಮನ ಮೂಲ ರೂಪದಿಂದ ಎಷ್ಟೇ ರೂಪಗಳು ಬಂದರೂ ಕೂಡ ಮೂಲ ರೂಪದಲ್ಲಿ ಯಾವುದೇ ನ್ಯೂನತೆ ಇಲ್ಲ. ಅದನ್ನು ತಿಳಿಸುವುದಕ್ಕೆ ದೀಪದ ಉದಾಹರಣೆ ಕೊಟ್ಟಿದ್ದಾರೆ. ಆದರೆ ನ್ಯೂನತೆ ಇಲ್ಲ ಅಂತ ಅನಿಸಿದರೂ ಕೂಡ ಮೊದಲನೇ ದೀಪ ಬೇರೆ, ಎರಡನೇ ದೀಪ ಬೇರೆ, ಭೇದವಾದರೂ ಇದೆ. ಆದರೆ ಇಲ್ಲಿ ಪರಮಾತ್ಮನ ರೂಪಗಳಲ್ಲಿ ಭೇದವೂ ಇಲ್ಲ. ಈ ದೀಪ, ಇನ್ನೊಂದು ದೀಪ, ಎರಡಕ್ಕೂ ಅಭಿಮಾನಿ ದೇವತೆ ಯಾರು? ಅಗ್ನಿ. ಅವನು ಒಬ್ಬನೇ. ದೇವತೆಗಳ ಬಗ್ಗೆ ಪರಿಚಯ ಇರುವಂತಹ ವ್ಯಕ್ತಿಗಳಿಗೆ ಇದು ಗೊತ್ತು. ನೀರು, ದೀಪ ಅಥವಾ ಇನ್ನನೇಕ ವಸ್ತುಗಳು ಬೇಕಾದಷ್ಟಿರಬಹುದು, ಆದರೆ ಒಳಗಿರುವ ಅಭಿಮಾನಿ ದೇವತೆಯಲ್ಲಿ ಮಾತ್ರ ಭೇದ ಇರೋದಿಲ್ಲ, ಒಬ್ಬನೇ ಇರ್ತಾನೆ. ಹಾಗಾದರೆ ಯಾವುದೋ ಉದಾಹರಣೆ ಕೊಡ್ಬೋದಾಗಿತ್ತಲ್ಲ, ನೀರನ್ನು ಕೊಡ್ಬೋದಾಗಿತ್ತು, ಪೃಥ್ವಿಯನ್ನು ಕೊಡ್ಬೋದಾಗಿತ್ತು, ದೀಪವನ್ನೇ ಯಾಕೆ ಕೊಟ್ಟರು ಅಂದರೆ, ನಿಜ ಮೇಲ್ನೋಟಕ್ಕೂ ದೀಪದಲ್ಲಿ ನ್ಯೂನತೆ ಕಾಣೋದಿಲ್ಲ ಅನ್ನೋದಕ್ಕೆ, ಅಧಿಷ್ಠಾನದಲ್ಲಿ ನ್ಯೂನತೆಯೂ ಕಾಣೋದಿಲ್ಲ, ಅಂತರ್ಯಾಮಿಯಾದ ದೇವತೆಯಲ್ಲಿ ಐಕ್ಯವೂ ಇದೆ, ಅಂತಹ ಉದಾಹರಣೆ ಅಂತ ದೀಪವನ್ನು ಆರಿಸಿತು. ಮಣ್ಣು ಕೊಟ್ಟಿದ್ದರೆ ಒಳಗಿನ ದೇವತೆಯಲ್ಲಿ ಐಕ್ಯ ಇದೆ, ಆದರೆ ಅಧಿಷ್ಠಾನದಲ್ಲಿ ನ್ಯೂನತೆ ಕಂಡು ಬರುತ್ತೆ ಎನ್ನುವುದಕ್ಕೆ ಜನರಲ್ಲಿ ತಪ್ಪು ಕಲ್ಪನೆ ಬರಬಹುದು. ದೇವರಲ್ಲಿಯೂ ನ್ಯೂನತೆ ಬಂದುಬಿಡುತ್ತೆ ಮೂಲ ರೂಪದಲ್ಲಿ ಅಂತ. ಅದಕ್ಕಾಗಿ ತೇಜಸ್ಸಿನ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ, ಇಂತಹ ಅದ್ಭುತವಾದ ಸೃಷ್ಟಿಯನ್ನು ಮಾಡಿ ಜಗತ್ತಿಗೆ ನೀಡಿದಂತಹ ಸ್ವಾಮಿ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ತನ್ನ ಸ್ವರೂಪ ಸಾಮರ್ಥ್ಯದಿಂದ ನಿತ್ಯ ನಿರಸ್ತ ದೋಷನಾದಂತಹ, ನಿರ್ದುಃಖ ನಿತ್ಯ ನಿರತಿಶಯ ಆನಂದ ಸ್ವರೂಪನಾದಂತಹ ಸರ್ವೋತ್ತಮನಾದ ಆ ಭಗವಂತನನ್ನು ಧ್ಯಾನ ಮಾಡೋಣ. ಆ ಭಗವಂತನ ಚಿಂತನದೊಂದಿಗೆ ಶ್ರೀಮದ್ಭಾಗವತವನ್ನು ಪ್ರಾರಂಭ ಮಾಡೋಣ ಅಂತಾರೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ. ನಿಷ್ಕಾಮವಾದಂತಹ, ಯಾವ ವಿಧವಾದಂತಹ ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮವಾದ ಧರ್ಮವನ್ನು ಮಾಡುವುದಕ್ಕೆ ಕಲಿಸ್ತದೆ ಶ್ರೀಮದ್ಭಾಗವತ. ಅದೇ ಶ್ರೀಮದ್ಭಾಗವತದ ಅಪ್ರಧಾನವಾದ ವಿಷಯ. ಪ್ರಧಾನ ವಿಷಯ ಭಗವಂತ. ಭಗವಂತನ ಪ್ರಾಪ್ತಿಗೆ ಸಾಧನವಾದ, ಜ್ಞಾನಕ್ಕೆ ಸಾಧನವಾದ ನಿಷ್ಕಾಮ ಧರ್ಮವನ್ನು ತಿಳಿಸುವುದು ಎರಡನೆಯ ವಿಷಯ. ಯಾವ ತರಹದ ಮಾತ್ಸರ್ಯಾದಿ ದೋಷಗಳಿರಬಾರದು. ದೊಡ್ಡವರಲ್ಲಿರುವ ಗುಣಗಳನ್ನು ಕಂಡು ಆನಂದಿಸುವಂತಹ ಹೃದಯ ವೈಶಾಲ್ಯ ಇರಬೇಕು. ಅಂಥವರು ಶ್ರೀಮದ್ಭಾಗವತಕ್ಕೆ ಅಧಿಕಾರಿಗಳಾಗ್ತಾರೆ. ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ. ನಿರ್ದೋಷವಾದ ಗುಣ ಪರಿಪೂರ್ಣವಾದಂತಹ, ನಿತ್ಯದಲ್ಲಿ ಅಪ್ರತಿಹತವಾದ ಶಕ್ತಿ ಇರುವಂತಹ ವಾಸ್ತವ ವಸ್ತು ಅಂದರೆ ಭಗವಂತ. ಅಂತಹ ಭಗವಂತನೇ ಇಲ್ಲಿ ಪ್ರಧಾನ ವಿಷಯನಾಗಿದ್ದಾನೆ. ಮೋಕ್ಷವೇ ಮಹಾಫಲ. ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಮೋಕ್ಷ ಇದು ಫಲ. ಮೋಕ್ಷ ಸಿಗಬೇಕಾದರೆ ಭಗವಂತ ನಮ್ಮ ಹೃದಯದಲ್ಲಿ ಬಂದು ನೆಲೆಸಬೇಕು. ಉತ್ತಮ ಅಧಿಕಾರಿಯಾದರೆ ಭಾಗವತವನ್ನು ಕೇಳ್ತಾ ಇರುವಾಗ ತತ್ಕ್ಷಣಾತ್ ಹೃದಯವರುಧ್ಯತೆ, ಹೃದಯದಲ್ಲಿ ಭಗವಂತ ಬಂದು ನೆಲೆಸ್ತಾನೆ. ಸ್ವಲ್ಪ ಅಧಿಕಾರದಲ್ಲಿ ನ್ಯೂನತೆ ಇದ್ದರೆ, ಯೋಗ್ಯತೆ ಕಡಿಮೆ ಇದ್ದರೆ ಸದ್ಯ ಆ ದಿನ, ಆ ಕ್ಷಣ, ಆ ದಿನ, ಉತ್ತಮಾಧಿಕಾರಿಗಳಿಗೆ ಆ ಕ್ಷಣ
ಸಾಮಾನ್ಯರಿಗೆ ಆ ದಿನ, ಇನ್ನೂ ಸಾಮಾನ್ಯರಿಗೆ ಆ ವಾರ, ಆ ತಿಂಗಳು, ಆ ವರ್ಷ, ಆ ಜನ್ಮದಲ್ಲಿ ಆದರೂ ಭಗವಂತನಲ್ಲಿ ಭಕ್ತಿ ಬರುತ್ತೆ. ಅಂತೂ ಶ್ರೀಮದ್ಭಾಗವತವನ್ನು ಶ್ರದ್ಧೆಯಿಂದ ಕೇಳಿದವರಿಗೆ ಹೃದಯದಲ್ಲಿ ಭಗವಂತ ಅಧಿರೂಢನಾಗುವುದರೊಳಗೆ ಸಂಶಯವಿಲ್ಲ. ಅಂತಹ ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡಿ 1 ದಿನ 2 ದಿನ ಅಂತ ಅನ್ನಬೇಡಿ, ಮೋಕ್ಷ ಆಗುವವರೆಗೆ ಅಲ್ಲ, ಮೋಕ್ಷದಲ್ಲಿಯೂ ಶ್ರವಣ ಮಾಡಿ ಅಂತ. ನಿಗಮಕಲ್ಪ ತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ವೇದ ಇದೊಂದು ದೊಡ್ಡದಾದಂತಹ ಕಲ್ಪವೃಕ್ಷ ಇದ್ದಂತೆ. ಗಿಡಕ್ಕೆ ಚಿಗುರು, ಎಲೆ, ಹೂವು, ಹಣ್ಣು ಹೀಗೆ ಬರುತ್ತಲ್ಲ, ಹಾಗೆ ಇಲ್ಲಿ ಮೊಟ್ಟ ಮೊದಲು ವೇದವೆಂಬಂತಹ ಕಲ್ಪವೃಕ್ಷಕ್ಕೆ ಚಿಗುರಿನಂತೆ ಬರುವುದು ಕಾಮ. ಚತುರ್ವಿಧ ಪುರುಷಾರ್ಥಗಳಲ್ಲಿ ನಾನಾ ವಿಧವಾದಂತಹ ಇಚ್ಛೆಗಳು ಮನುಷ್ಯನಿಗೆ ಮೊದಲಿಗೆ ಅಂಕುರಿಸ್ತವೆ. ಅವುಗಳ ಬಗ್ಗೆ ವೇದ ನಮಗೆ ತಿಳಿಸಿಕೊಡುತ್ತದೆ. ಆ ನಂತರ ಅರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಕಾಮ ಇದು ಪಲ್ಲವ ಇದ್ದಂತೆ, ಚಿಗುರಿನಂತೆ. ಆಮೇಲೆ ಬರೋದು ಅರ್ಥ, ಅದು ಎಲೆಗಳಿದ್ದಂತೆ. ಆಮೇಲೆ ಬರೋದು ಧರ್ಮ, ಹಣ ಇದೆ, ಇಚ್ಛೆ ಬಂತು, ಏನೋ ಸಾಧಿಸಬೇಕು ಅಂತ, ಕೈಯಲ್ಲಿ ಹಣ ಇದೆ ಅನ್ನುವುದಕ್ಕೆ ಧರ್ಮ ಮಾಡ್ತಾನೆ, ಅದರಿಂದ ಅವನಿಗೆ ಫಲ ಸಿಗತ್ತೆ. ಆ ಫಲ ಯಾವುದು ಅಂದರೆ ಅದು ಮೋಕ್ಷ. ನಿಷ್ಕಾಮವಾದ ಧರ್ಮವನ್ನು ಮಾಡುವುದರಿಂದ ಮೋಕ್ಷವೆಂಬ ಮಹಾಫಲವೇ ಸಿಗತ್ತೆ. ಅಂತಹ ಚಿಗುರು, ಎಲೆ, ಹೂವು, ಹಣ್ಣುಗಳಿಂದ ಕೂಡಿದ್ದು ಈ ವೇದವೆಂಬಂತಹ ವೃಕ್ಷ. ಇಂತಹ ವೇದವೆಂಬಂತಹ ವೃಕ್ಷದಿಂದ ವೇದವ್ಯಾಸ ದೇವರು ಅನೇಕ ಹಣ್ಣುಗಳನ್ನು ಬೀಳಿಸಿದ್ದಾರೆ. ಇನ್ನು ಕೆಲವು ಹಣ್ಣುಗಳನ್ನು ತೋರಿಸಿದ್ದಾರೆ, ಮೊದಲೇ ಇದ್ದದ್ದನ್ನು. ಮೂಲ ರಾಮಾಯಣ ತಾವೇ ಹಯಗ್ರೀವ ರೂಪದಿಂದ ರಚನೆ ಮಾಡಿದ್ದು, ನಾರಾಯಣ ರೂಪದಿಂದ ಪಂಚರಾತ್ರವನ್ನು ರಚನೆ ಮಾಡಿದ್ದು, ಮೂಲ ರೂಪದಿಂದ ಆದಿಭಾಗವತವನ್ನು ಉಪದೇಶ ಮಾಡಿದ್ದು. ಅವುಗಳೆಲ್ಲವನ್ನು ವೇದವ್ಯಾಸ ದೇವರು ಇದೇ ವೇದಗಳ ಸಾರ ರೂಪವಾಗಿರುವಂತಹ ಈ ಎಲ್ಲ ಗ್ರಂಥಗಳಿವೆ, ಅವುಗಳನ್ನು ಅಧ್ಯಯನ ಮಾಡಿ, ಅವುಗಳ ಚಿಂತನೆ ಮಾಡಿ, ಅವುಗಳ ಅರ್ಥವನ್ನು ತಿಳಿದುಕೊಳ್ಳಿ, ನಾನೇ ಮತ್ತೊಂದು ರೂಪಗಳಿಂದ ಮಾಡಿದ್ದು ಅವುಗಳನ್ನೆಲ್ಲ ಅಂತ ತೋರಿಸಿದರು. ಶ್ರೀಮದ್ಭಾಗವತ ಮಹಾಭಾರತಾದಿ ಗ್ರಂಥಗಳನ್ನು ತಾವೇ ಸ್ವತಃ ರಚನೆ ಮಾಡಿಕೊಟ್ಟು ವೇದಗಳ ಸಾರವನ್ನು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೀಮದ್ಭಾಗವತವೆಂಬಂತಹ ವೇದವ್ಯಾಸದೇವರಿಂದ ರಚಿತವಾದ ವೇದಗಳ ಸಾರರೂಪವಾದಂತಹ ಏನು ಗ್ರಂಥ ಇದೆ, ಇದನ್ನು ಶುಕಮುಖಾದ ಅಮೃತದ್ರವ ಸಂಯುತಂ. ಗಿಳಿ ಕಚ್ಚಿದ ಹಣ್ಣು ಬಹಳ ರುಚಿ ಇರುತ್ತೆ ಅಂತ ಸಾಮಾನ್ಯ, ಆದರೆ ಇಲ್ಲಿ ಅರ್ಥವನ್ನು ತಿಳಿಸ್ತಾರೆ ಯಾದವಾರ್ಯರು. ಶುಕಮುಖಾದ ಅಮೃತದ್ರವ ಸಂಯುತಂ ಅಂದರೆ ಶುಕಾಚಾರ್ಯರ ಮುಖ ಅಂತ ಅರ್ಥ ಅಲ್ಲ, ಶುಕಾಚಾರ್ಯರೇ ಮೊದಲಾದ ಮಹಾಮಹಾಜ್ಞಾನಿಗಳು, ಋಷಿಗಳು, ಅವರೆಲ್ಲ ಇದಕ್ಕೊಂದು ದ್ರವವನ್ನು ನೀಡಿದ್ದಾರೆ, ಇದಕ್ಕೊಂದು ದ್ರವಣ ಗತಿಯನ್ನು ಕೊಟ್ಟಿದ್ದಾರೆ. ಅದೇನು ಗತಿ? ವೇದಗಳಿಗೆ ಅನುಗುಣವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಯಾವ ರೀತಿ ಶ್ರೀಮದ್ಭಾಗವತದಲ್ಲಿ ವೇದಾರ್ಥಗಳು ಅಡಗಿವೆ ಅಂತ ನಮಗೆ ತೋರಿಸಿಕೊಟ್ಟಿದ್ದಾರೆ. ಸಂಪ್ರದಾಯ ಕ್ರಮದಲ್ಲಿ ನಮಗೆ ಉಪದೇಶ ಮಾಡಿದ್ದಾರೆ. ವೇದವ್ಯಾಸದೇವರಿಗೆ ಸಮ್ಮತವಾದ ಅರ್ಥವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದೇ ದ್ರವೀಕರಣ, ಆರ್ದ್ರೀಕರಣ. ಅದರೊಳಗಿರುವಂತಹ ಸಾರವನ್ನು, ರಸವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇಂತಹ ಶ್ರೀಮದ್ಭಾಗವತ ಸಕಲ ವೇದಗಳ ಸಾರವನ್ನು ಪುಟ್ಟ ಗ್ರಂಥದಲ್ಲಿ ನಾವು ಪಡೆಯಬಹುದು. ದೊಡ್ಡ ಗ್ರಂಥ ನಮಗೆ ಭಾಗವತ ನೋಡಿದರೆ, ಆದರೆ ಅನಂತ ವೇದಗಳು ಅದನ್ನು ಗಮನಿಸಿದರೆ ಬಹಳ ಪುಟ್ಟದಾದ ಗ್ರಂಥ. ಈ ಗ್ರಂಥದಲ್ಲಿ ಆ ವೇದಗಳ ಸಾರವನ್ನು ತುಂಬಿದ್ದಾರಲ್ಲ, ಇದನ್ನು ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಜನ್ಮ ಇರೋವರೆಗೆ ಅಲ್ಲ, ಜನ್ಮ ಜನ್ಮಾಂತರದಲ್ಲಿಯೂ ಶ್ರೀಮದ್ಭಾಗವತದ ಶ್ರವಣ ಮಾಡುವ ಸೌಭಾಗ್ಯವನ್ನು ದೇವರು ಕರುಣಿಸಲಿ ಅಂತ ಪ್ರಾರ್ಥಿಸಿ, ಈ ಜನ್ಮದಲ್ಲಿಯಂತೂ ದೇವರು ಈ ಸೌಭಾಗ್ಯವನ್ನು ಕೊಟ್ಟಾಗ ವಂಚನೆ ಆಗದಂತೆ ನಿರಂತರವಾಗಿ ಭಾಗವತಾದಿ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡ್ತಾ ಇರಬೇಕು ಎಂಬುದಾಗಿ ತಿಳಿಸ್ತಾರೆ.
ಸೂತಾಚಾರ್ಯರು ನೈಮಿಷಾರಣ್ಯದಲ್ಲಿ ಇರುವಾಗ ಶೌನಕಾದಿ ಮಹರ್ಷಿಗಳು ಪ್ರಶ್ನೆ ಕೇಳುತ್ತಾರೆ. ಶೌನಕಾದಿಗಳು ಯಜ್ಞ ಮಾಡುವ ಸ್ಥಳಕ್ಕೆ ಸೂತಾಚಾರ್ಯರು ಬಂದಿದ್ದಾರೆ. ಅವರಿಗೆ ಯೋಗ್ಯವಾದಂತಹ ಸ್ಥಾನವನ್ನು ನೀಡಿ ಗೌರವವನ್ನು ಸಲ್ಲಿಸಿ ಶೌನಕಾದಿ ಮಹರ್ಷಿಗಳು ಯಾವುದೇ ಅಹಂಕಾರ ಇಲ್ಲದಂತೆ ಅತ್ಯಂತ ವಿನಯದಿಂದ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ. ಸಾಕಷ್ಟು ಕೇಳಬೇಕಾದದ್ದಿದೆ, ಮಾಡಬೇಕಾದದ್ದಿದೆ. ಅನಂತ ವೇದಗಳಲ್ಲಿ ಮಾಡಬೇಕು ಅಂತ ಹೇಳಿದ ಕರ್ಮಗಳು ಹೇರಳ. ಆದರೆ ಅವುಗಳನ್ನೆಲ್ಲ ತಿಳಿಸಿ ಹೇಳುವವರು ಬಹಳ ವಿರಳ. ನೀವು ನಮಗೆ ಸರಳವಾಗಿ ಅದರ ಸಾರವನ್ನು ಉಪದೇಶ ಮಾಡಬೇಕು. ಅತಃಸಾಧೋತ್ರ ಯತ್ಸಾರಂ ಸಮುದ್ರತ್ಯ ಮನೀಷಯ. ಅದರ ಸಾರವನ್ನು ನಮಗೆ ಹೇಳಿ, ಯಾವುದು ಅತ್ಯಂತ ಅವಶ್ಯವಾಗಿ ಮಾಡಬೇಕಾದದ್ದು. 100, 8, 1000, 10 ಹಲವು ಬೇಡ. ಅದರಲ್ಲಿ ಆರಿಸಿ ಹೇಳಿ, ಇಷ್ಟು ಮಾಡಿದರೆ ಸಾಕು, ಇದರಿಂದ ಮೋಕ್ಷವಾಗತ್ತೆ ಅಂತ ನಮಗೆ ಸಾರವನ್ನು ಎತ್ತಿ ಹೇಳುವುದಕ್ಕೆ ತಾವು ಉಪಕಾರ ಮಾಡಬೇಕು ಅಂತ ಸೂತಾಚಾರ್ಯರಿಗೆ ಶೌನಕಾದಿ ಮಹರ್ಷಿಗಳು ಕೇಳುತ್ತಾರೆ. ಜೊತೆಗೆ ನಮ್ಮ ಉದ್ಧಾರಕ್ಕಾಗಿಯೇ ಅವತಾರ ಮಾಡಿದ ಮಹಾನುಭಾವ ಶ್ರೀಕೃಷ್ಣ ಪರಮಾತ್ಮ ಭೂಮಿಯಲ್ಲೇ ಅವತಾರ ಮಾಡಿ ಭೂಭಾರ ಹರಣ ಮಾಡಿದ ವಾರ್ತೆಯನ್ನು ನಾವು ಕೇಳಿದ್ದೇವೆ ನಿಮ್ಮ ಮುಖದಿಂದಲೇ ಅನೇಕ ಪುರಾಣಗಳಲ್ಲಿ. ಆ ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದ ಲೀಲೆಗಳನ್ನು ನಮಗೆ ತಿಳಿಸಿ ಹೇಳಿ. ಅಷ್ಟು ಮಾತ್ರವಲ್ಲ, ಅನೇಕ ಅವತಾರಗಳನ್ನು ಭಗವಂತ ಮಾಡಿದ್ದಾನೆ. ಅವನ ವಿವಿಧ ಅವತಾರಗಳ ವಿವಿಧ ಲೀಲೆಗಳು, ಒಂದೊಂದು ಲೀಲೆಗಳು ಸಾಕು ಚಿಂತನೆ ಮಾಡಿದವರಿಗೆ ಸಂಸಾರದ ಬಂಧನವನ್ನು ಕಳೆಯುವುದಕ್ಕೆ. ಅಂತಹ ಭಗವಂತನ ಅವತಾರದ ಲೀಲೆಗಳನ್ನು ಹೇಳಿ. ನಂತರ ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಪರಂಧಾಮಕ್ಕೆ ಹೋದ, ಕೃಷ್ಣೇ ಸ್ವಧಾಮೋಪಗತೆ ಧರ್ಮಃ ಕಂ ಶರಣಂಗತಃ. ಧರ್ಮವನ್ನು ಎತ್ತಿ ಹಿಡಿಯುವುದಕ್ಕೆ, ಧರ್ಮದ ರಕ್ಷಣೆ ಮಾಡುವುದಕ್ಕೆ ಅಂತ ದೇವರು ಅವತಾರ ಮಾಡಿದ್ದೇನೆ ಅಂತ ಹೇಳಿಕೊಂಡಲ್ಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಧರ್ಮವನ್ನು ನಾಶ ಮಾಡಿದ, ಧರ್ಮದ ಸ್ಥಾಪನೆ ಮಾಡಿದ. ನಟ್ಟರೆ ನಟ್ಟ ಸ್ಥಳದಲ್ಲಿ ನೆಟ್ಟಗೆ ನಿಲ್ಲುವ ವೃಕ್ಷ ಅಲ್ಲ ಅದು ಧರ್ಮ. ಧರ್ಮವನ್ನು ನಟ್ಟ ವ್ಯಕ್ತಿ ಅದು ನೆಟ್ಟಗೆ ನಿಲ್ಲಬೇಕು ಅಂದರೆ ತಾನು ಗಟ್ಟಿಯಾಗಿ ಆಚೆ ಈಚೆ ಸರಿಯದೆ ಅದನ್ನು ಹಿಡಿದುಕೊಂಡು ನಿಲ್ಲಬೇಕು, ಅಂದಾಗ ನಿಲ್ಲುತ್ತೆ. ಕೃಷ್ಣ ಧರ್ಮದ ಸ್ಥಾಪನೆ ಮಾಡಿದ, ತಾನು ಪರಂಧಾಮಕ್ಕೆ ಹೋದ ಅಂದರೆ ತನ್ನ ಪಾಡಿಗೆ ತಾನು ನಿಲ್ಲೋದಲ್ಲ ಅದು ಧರ್ಮ. ಅದು ಮತ್ತೆ ಕುಸಿದು ಬೀಳುತ್ತೆ, ಅದು ಹಾಳಾಗಿ ಹೋಗ್ತದೆ, ಮತ್ತೆ ಗ್ಲಾನಿ, ಮತ್ತೆ ಹಾನಿ. ಹಾಗಾದರೆ ಪುನಃ ಧರ್ಮವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿಲ್ಲುವವರು ಯಾರು? ಯಾರಿಗೆ ಶರಣು ಹೋಯಿತು? ಈ ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕೊಡಬೇಕು. ಕಾರಣ ಇಷ್ಟೇ, ಸುದ್ದಿಯನ್ನು ಕೇಳೋದಕ್ಕಲ್ಲ, ಇದು ನಮ್ಮ ಉದ್ಧಾರಕ್ಕೆ. ನಾವೆಲ್ಲ ಧರ್ಮವನ್ನು ಆಚರಣೆ ಮಾಡಬೇಕು ಅಂತ ಅಪೇಕ್ಷೆ ಇದ್ದವರು, ನಮ್ಮನ್ನು ನಂಬಿದ ನಮ್ಮ ಶಿಷ್ಯರೆಲ್ಲ ಇದ್ದಾರೆ, ಅವರಿಂದ ಧರ್ಮವನ್ನು ನಾವು ಮಾಡಿಸ್ಬೇಕು. ಹಾಗಾದರೆ ಯಾವ ಆಧಾರವನ್ನಿಟ್ಟುಕೊಂಡು, ಯಾರನ್ನು ನಂಬಿ, ಯಾರ ಅನುಗ್ರಹದಿಂದ, ಯಾರ ರಕ್ಷಣೆಯ ಕವಚದಲ್ಲಿ ನಾವು ಧರ್ಮವನ್ನು ಮಾಡಬೇಕು? ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ನಮಗೆ ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಕೇಳಿದಾಗ ಸೂತಾಚಾರ್ಯರು ಬಹಳ ಸಂತೋಷದಿಂದ ಉತ್ತರವನ್ನು ನೀಡುತ್ತಾ ಇದ್ದಾರೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇಂತಹ ವೇದವ್ಯಾಸದೇವರು ಹೇಳಿದ ಉಪದೇಶವನ್ನು ನಿಮಗೆ ತಿಳಿಸುವ ಒಂದು ಸೌಭಾಗ್ಯ ನನ್ನಂಥವರಿಗೆ ನೀವು ಕೊಟ್ಟಿದ್ದೀರಲ್ಲ, ಬಹಳ ಸಂತೋಷ ಅಂತ ಅತ್ಯಂತ ವಿನಮ್ರರಾಗಿ, ಕೇಳುವವರಿಗೂ ಅಹಂಕಾರ ಇಲ್ಲ, ಹೇಳುವವರಿಗೂ ಅಹಂಕಾರ ಇಲ್ಲ, ಇದ್ದರೆ ಅದು ಭಾಗವತವೇ ಅಲ್ಲ. ಸೂತಾಚಾರ್ಯರಿಗೆ ಏನೂ ಅಹಂಕಾರ ಇಲ್ಲ. ನಂದೇನಿದೋ ಸ್ವಾಮಿ, ನಿಂದೇ ಇದೆಲ್ಲವೂ ಅಂತಂದ ಹಾಗೆ ಅವರಂತಾರೆ, ನಾನೇನು ಹೇಳಲಿ, ವೇದವ್ಯಾಸ ದೇವರೇನು ಶುಕಾಚಾರ್ಯರಿಗೆ ಉಪದೇಶ ಮಾಡಿದರೋ ಅದನ್ನೇ ನಾನು ನಿಮಗೆ ಹೇಳುತ್ತೇನೆ. ನಿಜಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ
ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಂ ಅತಿಥಿತಿರ್ಷತಾಂ ತಮೋಂಧಂ ಸಂಸಾರಿಣಂ ಕರುಣಯಾ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಈ ಶ್ರೀಮದ್ಭಾಗವತವನ್ನು ಉಪದೇಶ ಮಾಡಿದ ಮಹಾನುಭಾವರು ಶುಕಾಚಾರ್ಯರು, ಮನೋಭಿಮಾನಿ ದೇವತೆಗಳು, ವೇದವ್ಯಾಸ ದೇವರು ಸ್ವಯಂ ಪರಮ ಸರ್ವಜ್ಞ ಶಿಖಾಮಣಿಗಳು, ನಿತ್ಯ ನಿರ್ದುಃಖರು. ಆದರೂ ಕೂಡ ಶುಕಾಚಾರ್ಯರು ವಿರಕ್ತರಾಗಿ ಸನ್ಯಾಸವನ್ನು ತೆಗೆದುಕೊಳ್ಳುತ್ತೇನೆ ಅಂತ ಹೊರಟರೆ ಅದ್ಯ ಜನರಿಗೆ ಅಸುರರಿಗೆ ಮೋಹನ ಮಾಡುವುದಕ್ಕೆ ವೇದವ್ಯಾಸ ದೇವರು ತಮಗೆ ದುಃಖವಾದಂತೆ ನಾಟಕ ಮಾಡಿ ಪುತ್ರ ಅಂತ ಒದರಿದರಂತೆ. ಆಗ ಎಲ್ಲ ವೃಕ್ಷಗಳಿಂದ ಎಲ್ಲ ಪದಾರ್ಥಗಳಿಂದ ಪ್ರತಿಧ್ವನಿ ಬಂತು. ಯಾಕೆ ಅಂದರೆ ಎಲ್ಲರ ಮನಸ್ಸಿನಲ್ಲಿ ಅಭಿಮಾನಿಗಳಾಗಿ ಶುಕಾಚಾರ್ಯರಿದ್ದದ್ದರಿಂದ ನಾನಾ ವ್ಯಕ್ತಿಗಳಿಂದ ನಾನಾ ತರಹದ ಜೀವರಾಶಿಗಳ ಮನಸ್ಸಿನಲ್ಲಿ ಒಳಗಿರುವಂತಹ ಶುಕಾಚಾರ್ಯರಿಂದ ಉತ್ತರ ಬಂತಂತೆ. ಅದರರ್ಥ ನಾನು ಎಲ್ಲರ ಮನಸ್ಸಿನೊಳಗೂ ಇದ್ದೇನೆ, ನಾನು ಎಲ್ಲಿಯೂ ಬಿಟ್ಟು ಹೋಗೋದಿಲ್ಲ ಅಂತನ್ನುವ ಸೂಚನೆಯನ್ನು ಅವರು ನೀಡಿದರು ಅಂತ. ವೇದವ್ಯಾಸ ದೇವರಿಗೆ ದುಃಖ ಇಲ್ಲ ಅನ್ನುವುದು ನಮಗೆ ಗೊತ್ತು. ಆದರೆ ಶುಕಾಚಾರ್ಯರ ಮಹತ್ವ ಎಂಥದ್ದು. ಎಂಥವರನ್ನು ಆರಿಸಿದ ದೇವರು ಭಾಗವತದ ಉಪದೇಶ ಮಾಡಲಿಕ್ಕೆ, ಇದನ್ನು ತಿಳ್ಕೊಳ್ಳಿ. ಆದರೂ ನಾವೆಂಥವರು ಅನ್ನೋದನ್ನು ತಿಳ್ಕೊಳ್ರಿ. ನಮ್ಮ ಪೌರುಷ ಎಂಥದ್ದು ಅದನ್ನು ಮರಿಬೇಡ್ರಿ. ಮತ್ತು ದೇವರು ಎಂಥವರನ್ನು ಆರಿಸಿದ, ಅಂಥವರು ಇಂಥವರು ಹೇಳಿದರೆ ಇವರಿಗೆ ಅರ್ಥ ಆಗೋದಿಲ್ಲ ಅಂತ ಮನೋಭಿಮಾನಿಗಳಾದ ದೇವತೆಗಳನ್ನೇ ಆರಿಸಿದ. ನಾವು ಭಾಗವತ ಕೇಳ್ತೇವೆ ಅಂತ ಎದುರಿಗೆ ಕುಳಿತು ಮನಸ್ಸಿನಿಂದ ಏನೇನೋ ಆಲೋಚನೆ ಮಾಡ್ತಾರೆ, ಹೇಳುವವರಿಗೆ ಗೊತ್ತಾಗೋದಿಲ್ಲ ಪಾಪ. ಅದಕ್ಕೆ ಅಂಥವ್ರನ್ನ ಕಳಿಸೋದೇ ಬೇಡ ಅಂತ ಶುಕಾಚಾರ್ಯನ ಕಳಿಸಿದ. ಅವರಿಗೇನೂ ಮೋಸ ಮಾಡಲಿಕ್ಕಾಗೋದಿಲ್ಲ, ಅವರಿಗೆ ಮನಸ್ಸೇ ಕಾಣಿಸ್ತದೆ. ಅವರೇ ಮನಸ್ಸಿಗೆ ನಿಯಾಮಕರಾದ ದೇವತೆಗಳು, ರುದ್ರದೇವರು. ಆದರೆ ನಾವೆಂಥವರು ಅಂದರೆ ಅಂಥ ಶುಕಾಚಾರ್ಯರಂತಹ ಮಹಾಜ್ಞಾನಿಗಳು ಮನೋಭಿಮಾನಿಗಳು ಉಪದೇಶ ಮಾಡಿದರೂ ಕೂಡ ಅಷ್ಟು ಪಾಪಗಳನ್ನು ಮಾಡಿದ್ದೇವೆ ಪಾಪಿಷ್ಠರಾಗಿ. ಅದರ ಪರಿಣಾಮವೂ ನಮ್ಮ ಮೇಲೆ ಆಗದೇ ಇರೋಷ್ಟು ಪಾಪದ ಕವಚವನ್ನು ಹಾಕಿಕೊಂಡು ಕುಳಿತಿದ್ದೇವೆ ನಾವು. ಆ ಪಾಪಗಳನ್ನು ಆ ಭಗವಂತನೇ ಕಳೆದು ಆ ಶುಕಾಚಾರ್ಯರ ಮೂಲಕ ಬಂದ ಉಪದೇಶ ನಮ್ಮ ಮನಸ್ಸಿಗೆ ನಾಟುವಂತೆ ಮಾಡಬೇಕು. ಶುಕಾಚಾರ್ಯರ ಮೂಲಕ ದೇವರು ಉಪದೇಶ ಮಾಡಿದ್ದಾನೆ. ವೈರಾಗ್ಯ ಶಿಖಾಮಣಿಗಳು ಜನ ತಪ್ಪು ತಿಳಿದಿದ್ದಾರೆ. ರುದ್ರದೇವರು ಅಂದರೆ ಬರೀ ವಿಷಯಾಸಕ್ತರು, ಯಾವಾಗಲೂ ಪಾರ್ವತಿಯ ಜೊತೆಗೆ ರಮಣವನ್ನು ಮಾಡುವವರು ಅಂತ. ಭಗವಂತನ ಆಜ್ಞೆ ಅನ್ನುವುದಕ್ಕಾಗಿ ಲೋಕ ಸೃಷ್ಟಿ ನಡೆಯಬೇಕು, ಲೋಕಯಾತ್ರೆ ನಡೆಯಬೇಕು, ಈ ಕಾರಣಕ್ಕಾಗಿ ಅವರು ಪಾರ್ವತಿ ರಮಣರಾದರೂ ಕೂಡ ಸ್ವಭಾವತಃ ಅವರು ವೈರಾಗ್ಯಾಭಿಮಾನಿ ದೇವತೆಗಳು. ಬರೀ ಮನೋಭಿಮಾನಿ ದೇವತೆಗಳಲ್ಲ, ವೈರಾಗ್ಯಾಧಿಪತಿಗಳು ರುದ್ರದೇವರು. ವೈರಾಗ್ಯವನ್ನು ನಮಗೆ ನೀಡುವವರೇ ಅವರು. ಅಂತಹ ಮಹಾನುಭಾವರು ಆ ವೈರಾಗ್ಯದ, ಜ್ಞಾನದ, ಭಕ್ತಿಯ, ಪರಾಕಾಷ್ಠೆಯ ಒಂದು ಆವಿಷ್ಕಾರವನ್ನು ಈ ಶುಕರೂಪದಲ್ಲಿ ಮಾಡಿದ್ದಾರೆ ಮಹಾನುಭಾವರು. ಎಂಥ ವೈರಾಗ್ಯ, ಏನು ಜ್ಞಾನ, ಎಂಥ ಭಕ್ತಿ, ಎಂತಹ ನಿಸ್ಪೃಹತೆ. ಅಂದರೆ ವ್ಯಕ್ತಿ ಜವಾಬ್ದಾರಿ ಇದ್ದಷ್ಟು ಕಾರ್ಯಗಳನ್ನು ಮಾಡಬೇಕು, ಇನ್ನುಳಿದ ಹೊತ್ತಿನಲ್ಲಿ ನಿರ್ಲಿಪ್ತನಾಗಿ ನಿಸ್ಪೃಹನಾಗಿ ತಾನಿರಬೇಕು. ದೇವರು ತನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ರುದ್ರ ಪದವಿಯಲ್ಲಿ ಕುಳಿತು ಮಾಡುವಾಗ ಅಷ್ಟೇ ಜವಾಬ್ದಾರಿಯಿಂದ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡ್ತಾರೆ. ಇಲ್ಲ ಅಂದರೆ ಅಷ್ಟು ನಿರ್ಲಿಪ್ತರಾಗಿ ವಿರಕ್ತರಾಗಿ ಭಗವಂತನ ಧ್ಯಾನದಲ್ಲಿ ತಾವು ಮುಳುಗ್ತಾರೆ. ಹೀಗಿರಬೇಕು ನೀವು ಅಂತ ತಮ್ಮ 2 ರೂಪಗಳನ್ನು ಜಗತ್ತಿಗೆ ಮುಂದಿಟ್ಟು ಸಂದೇಶವನ್ನು ನೀಡಿದ ಮಹಾನುಭಾವರು ರುದ್ರದೇವರು. ಅಂತಹ ರುದ್ರದೇವರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಅವರು ಹೇಳ್ತಾರೆ, ಏನು ಮಾಡಬೇಕು ಜೀವನದಲ್ಲಿ ಅಂತ ಕೇಳ್ತೀರಲ್ಲ. ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತಾಭಯಂ. ಏನು ಬೇರೆ ಮಾಡೋದಿಲ್ಲ, ಶ್ರವಣ ಮಾಡಬೇಕು, ಹರಿಕಥಾ ಶ್ರವಣ ಮಾಡಬೇಕು, ಭಗವಂತನ ಮಹಿಮೆಗಳನ್ನೇ ಕೇಳಬೇಕು, ಯುಕ್ತಿಗಳಿಂದ ಅದನ್ನೇ ದೃಢಪಡಿಸಿಕೊಳ್ಳಬೇಕು, ಭಗವಂತನ ಗುಣಗಳ ಧ್ಯಾನ ಮಾಡಬೇಕು. ಇದೇ ಸಕಲ ಶಾಸ್ತ್ರಗಳ ಸಾರ. ಇನ್ನೇನೇನೋ ಧರ್ಮಗಳನ್ನು ಹೇಳಿದ್ದಾರೆ, ಬೇಡ ಅಂತಲ್ಲ, ಯಥಾಶಕ್ತಿ ಮಾಡಲೇಬೇಕು. ನಿತ್ಯ ಕರ್ಮಗಳನ್ನಂತೂ ಬಿಡದೇ ಮಾಡಬೇಕು. ಆದರೆ ಗುರಿ ಇದಾಗಿರಬೇಕು.
ಧರ್ಮಸ್ವನುಷ್ಠಿತಃ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇದ್ಯದಿರತಿಂ ಶ್ರಮಯೇವ ಹಿ ಕೇವಲಂ. ಎಷ್ಟು ಧರ್ಮ ಮಾಡಿದರೂ ಕೂಡ ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿ ಬರಲಿಲ್ಲ ಅಂದರೆ ಮಾಡಿದ ಧರ್ಮ ಎಲ್ಲ ವ್ಯರ್ಥ. ಅಪೂಪದಾನವನ್ನು ಮಾಡ್ತೀರಾ, ಇಷ್ಟೊತ್ತು ಹೇಳಿದರು ಅದರ ಬಗ್ಗೆ. ಅಪೂಪದಾನವನ್ನು ಮಾಡಬೇಕು, ಭಕ್ತಿಯಿಂದ ಮಾಡ್ತೀರಿ, ಮಾಡಿ ದೇವರ ಸ್ಮರಣೆಯನ್ನು ಮಾಡಬೇಕು. ಜೊತೆಗೆ ಅದರ ಫಲ ಏನು ಅಪೇಕ್ಷೆ ಪಡಬೇಕು, ಭಕ್ತಿ. ಈ ಅಪೂಪದಾನವನ್ನು ಮಾಡಿದ್ದರಿಂದ ಆ 33 ದೇವತೆಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ 33 ರೂಪಿಯಾದ ವಿಷ್ಣು ಜಿಷ್ಣು ಮೊದಲಾದ ಆ ಎಲ್ಲ ಭಗವಂತನ ರೂಪಗಳು ಪ್ರಸನ್ನರಾಗಿ ನಮಗೆ ವಿಶಿಷ್ಟವಾದ ಭಕ್ತಿಯನ್ನು ಕೊಡಲಿ. ಇದನ್ನೇ ಪ್ರಾರ್ಥನೆ ಮಾಡಿಕೊಳ್ಳಬೇಕು, ಆ ಕಡೆಗೇನೇ ಗಮನ ಇರಬೇಕು. ಈ ರೀತಿ ಪ್ರತಿಯೊಂದು ಧರ್ಮವನ್ನು ಮಾಡಿದ್ದಕ್ಕೆ ಭಕ್ತಿಯೇ ನಮಗೆ ಗುರಿಯಾಗಿರಬೇಕು. ಭಕ್ತಿಯನ್ನು ಪಡೆದುಕೊಳ್ಳುವುದೇ ಮುಖ್ಯವಾದಂತಹ ನಮ್ಮ ಧ್ಯೇಯವಾಗಿರಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನ ಅವತಾರದ ವಿಸ್ತೃತವಾದ ವರ್ಣನೆಯನ್ನು ಮುಂದೆ ದಶಮಸ್ಕಂಧದಲ್ಲಿ ಮಾಡುತ್ತಾರೆ. ಪರಮಾತ್ಮನ ಇನ್ನುಳಿದ ಅವತಾರಗಳನ್ನು ಕ್ರಮವಾಗಿ ಬೇರೆ ಬೇರೆ ಸ್ಕಂಧಗಳಲ್ಲಿ ವರಾಹಾದಿ ಅವತಾರಗಳ ನಿರೂಪಣೆಯನ್ನು ಮಾಡ್ತಾರೆ. ಇಲ್ಲಿ ಸಂಕ್ಷೇಪವಾಗಿ ಪರಮಾತ್ಮನ ಅವತಾರಗಳನ್ನು ತಿಳಿಸ್ತಾರೆ. ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿ ಸಂಭೂತಂ ಷೋಡಶಕಲಂ ಆದೌ ಲೋಕ ಸಿಸೃಕ್ಷಯ. ಪರಮಾತ್ಮ ಪುರುಷ ರೂಪವನ್ನು ಸ್ವೀಕಾರ ಮಾಡ್ತಾನೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳಲ್ಲಿ ತನ್ನ 3 ರೂಪಗಳನ್ನು ಇಡ್ತಾನೆ. ಶ್ವೇತದ್ವೀಪದಲ್ಲಿರುವಂತಹ ತನ್ನ ನಾರಾಯಣ ರೂಪ, ಆ ನಾರಾಯಣ ರೂಪದಿಂದ ಮತ್ತೆ ಅನೇಕ ಅವತಾರಗಳನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಪರಮಾತ್ಮನ ಎಲ್ಲ ಅವತಾರಗಳು ಅನಾದಿ, ಎಲ್ಲ ಅವತಾರಗಳು ನಿತ್ಯ. ಯಾವ ಅವತಾರಗಳು ಹೊಸದಾಗಿ ಬಂದದ್ದಿಲ್ಲ. ಪ್ರಹ್ಲಾದರಾಜರು ಹೇಳಿದರು ನರಸಿಂಹಾವತಾರ ಬಂತು, ದೇವಕಿ ವಸುದೇವರಲ್ಲಿ ಕೃಷ್ಣ ಹೊಸದಾಗಿ ಅವತಾರ ಮಾಡಿದ ಅಲ್ಲ. ಎಲ್ಲ ಭಗವಂತನ ಅವತಾರಗಳು, ಎಲ್ಲ ರೂಪಗಳು ಅನಾದಿ ನಿತ್ಯವಾಗಿದೆ. ಆ ಶ್ವೇತದ್ವೀಪದಲ್ಲಿ ಇರುವಂತಹ ತನ್ನ ನಾರಾಯಣ ರೂಪದಿಂದ ಆ ಎಲ್ಲ ರೂಪಗಳ ಆವಿಷ್ಕಾರ ಆಗುವಂತೆ, ಜನರೆಲ್ಲರಿಗೆ ತೋರುವಂತೆ ಅವುಗಳನ್ನು ಹೊರಗೆ ಪರಮಾತ್ಮ ಒಂದು ವಿಶ್ಲೇಷ ವಿಶೇಷ ಅಂತ ಅದಕ್ಕೆ ಒಂದು ಕಡೆಗೆ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಭಗವಂತ ಕೂಡಿಕೊಂಡಿರ್ತಾನೆ. ನಮಗೆ ಕಾಣುವಂತೆ ಪರಮಾತ್ಮ ಹೊರಗೆ ಎದ್ದು ಬರ್ತಾನಷ್ಟೇ, ಬೇರೆ ಇನ್ನೇನಲ್ಲ ಅವತಾರ ಅಂದರೆ. ಅಂತಹ ಪರಮಾತ್ಮನ ಮತ್ಸ್ಯಕೂರ್ಮಾದಿ ಅವತಾರಗಳು, ಮಹಿದಾಸ, ಯಜ್ಞ, ಧನ್ವಂತರಿ, ಹೀಗೆ ಅನೇಕ ಅವತಾರಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಎಲ್ಲ ಅವತಾರಗಳು ಕೂಡ ಪರಿಪೂರ್ಣ, ಎಲ್ಲವೂ ನಿರ್ದೋಷ, ಯಾವ ಅವತಾರಗಳಲ್ಲಿಯೂ ತಾರತಮ್ಯ ಇಲ್ಲ. ಎಲ್ಲ ಅವತಾರಗಳು ಕೂಡ ಪರಮಾತ್ಮನದು ಅತ್ಯಂತ ಅಭಿನ್ನವಾಗಿವೆ ಎಂಬುದಾಗಿ ತಿಳಿದು ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಸೂತಾಚಾರ್ಯರು ಶೌನಕಾದಿಗಳಿಗೆ ತಿಳಿಸ್ತಾರೆ. ಧರ್ಮಃಕಂ ಶರಣಂಗತಃ ಅಂತ ಕೇಳಿದೆಯಲ್ಲಪ್ಪ ಕೊನೆಗೆ ಪ್ರಶ್ನೆ. ಧರ್ಮಃಕಂ ಶರಣಂಗತಃ ಅಂದರೆ ವೇದವ್ಯಾಸ ದೇವರಿಗೆ ಶರಣು ಹೋಗಿದೆ. ಕೃಷ್ಣಾವತಾರದಿಂದ ಭಗವಂತ ತಾನು ಧರ್ಮದ ರಕ್ಷಣೆಯನ್ನು ಮಾಡಿದ್ದ ನಂತರ ಆ ಧರ್ಮ ವೇದವ್ಯಾಸ ರೂಪದಲ್ಲಿರುವ ಭಗವಂತನಿಗೆ ಶರಣು ಹೋದದ್ದು. ಆ ವೇದವ್ಯಾಸ ದೇವರು ಈ ಧರ್ಮದ ಸಂಸ್ಥಾಪನೆಗೆ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿದರು. ಆ ಶ್ರೀಮದ್ ಭಾಗವತದ ಮೂಲಕ ಈ ಧರ್ಮವನ್ನು ರಕ್ಷಣೆ ಮಾಡಿದ್ದಾರೆ. ಪುರಾಣಾರ್ಕಃ ಅಮುನೋದಿತಃ. ಶ್ರೀಮದ್ ಭಾಗವತವೆಂಬಂತಹ ಶ್ರೇಷ್ಠವಾದ ಈ ಪುರಾಣ ಸೂರ್ಯನಂತೆ ಇದೆ. ಸೂರ್ಯನಂತೆ ಭಗವಂತ ಹೊರಗಿನ ಸೂರ್ಯ, ದೇವರನ್ನು ಬಿಟ್ಟು ಉಳಿದೆಲ್ಲ ಪದಾರ್ಥಗಳು ನಮಗೆ ತೋರುವಂತೆ ಮಾಡಿದರೆ, ಈ ಶ್ರೀಮದ್ ಭಾಗವತವೆಂಬ ಸೂರ್ಯ ದೇವರು ನಮಗೆ ತೋರುವಂತೆ ಮಾಡುವಂತಹ ಸೂರ್ಯ, ದೇವರ ಮೇಲೆ ಬೆಳಕು ಚೆಲ್ಲುವಂತಹ ಸೂರ್ಯ. ಇಂತಹ ಈ ಶ್ರೀಮದ್ ಭಾಗವತಕ್ಕೆ ನಾವು ಶರಣು ಹೋದರೆ ನಮ್ಮ ಧರ್ಮ ಸುರಕ್ಷಿತವಾಗಿ ಉಳಿಯುವುದಕ್ಕೆ ಸಾಧ್ಯ ಇದೆ. ಅಂತಹ ಭಾಗವತದ ಅಧ್ಯಯನವನ್ನು ನಾವು ಮಾಡಬೇಕು ಎಂಬುದಾಗಿ ತಿಳಿಸಿದ್ದಾರೆ. ವೇದವ್ಯಾಸ ದೇವರು ಶ್ರೀಮದ್ ಭಾಗವತವನ್ನು ರಚನೆ ಮಾಡಿದ ಹಿನ್ನೆಲೆಯನ್ನು ಶೌನಕಾದಿಗಳ ಪ್ರಶ್ನೆಗೆ ತಕ್ಕಂತೆ ಸೂತಾಚಾರ್ಯರು ಸಮಾಧಾನವನ್ನು ಹೇಳುತ್ತಾರೆ. ವೇದವ್ಯಾಸ ದೇವರು ಮಹಾಭಾರತಾದಿ ಗ್ರಂಥಗಳನ್ನು ರಚನೆ ಮಾಡಿದರು.
ವೇದಗಳಿಗಿಂತಲೂ ಉತ್ತಮವಾದದ್ದು ಮಹಾಭಾರತ. ಭಾರತಾನ್ನ ವಿರಾಗಾಯ ಭಾರತಾನ್ನ ವಿಮುಕ್ತಯೇ. ಭಾರತಕ್ಕಿಂತಲೂ ಮಿಗಿಲಾದ ವೈರಾಗ್ಯ ಸಾಧನವಾದ ಗ್ರಂಥ ಇಲ್ಲ, ಮೋಕ್ಷ ಸಾಧನವಾದ ಗ್ರಂಥ ಇಲ್ಲ. ವೇದಗಳಿಗಿಂತಲೂ ಉತ್ತಮವಾದದ್ದು ಮಹಾಭಾರತ. ಅಂತಹ 60 ಲಕ್ಷ ಶ್ಲೋಕಗಳ ದಿವ್ಯವಾದ ಗ್ರಂಥವನ್ನು ರಚನೆ ಮಾಡಿದರು ವೇದವ್ಯಾಸದೇವರು. ಆದರೂ ವೇದವ್ಯಾಸದೇವರಿಗೆ ಮಾಡಬೇಕಾದದ್ದನ್ನೆಲ್ಲ ಮಾಡಿ ಮುಗಿಸಿ ಆಯಿತು, ಇನ್ನು ಸಾಕು ಅಂತ ಅನಿಸಿಲ್ಲ. ಭಕ್ತರ ಉದ್ಧಾರಕ್ಕಾಗಿ ಇನ್ನೂ ನಾನು ಮಾಡಬೇಕಾದದ್ದುಂಟು ಅಂತ ಅವರು ಭಾವಿಸಿದ್ದಾರೆ. ಕಾರಣ ಇಷ್ಟೇ, ಮಹಾಭಾರತದ ಭಾಷೆ ಅಲ್ಲಲ್ಲಿ ಗುಹ್ಯವಾಗತ್ತೆ. ದರ್ಶನ ಭಾಷೆ ಇರುತ್ತೆ, ಕೆಲವೊಂದು ಕಡೆಗೆ ಸಮಾಧಿ ಭಾಷೆ ಇದೆ, ನೇರವಾಗಿ ವಿಷ್ಣುವಿನ ಮಹಿಮೆಯನ್ನು ತಿಳಿಸುವಂತಹ ಮಾತುಗಳಿರುತ್ತೆ. ಇನ್ನು ಕೆಲವು ಕಡೆಗೆ ಏನೋ ವಿಷಯಗಳನ್ನು ಹೇಳಿದ ಹಾಗೆ ತೋರುತ್ತೆ, ಒಳಗಿನ ಆಂತರ್ಯ ನಮಗೆ ಗೊತ್ತಾಗೋದಿಲ್ಲ. ಮೇಲ್ನೋಟಕ್ಕೆ ಭಗವಂತನ ಮಹಿಮೆ ತೋರುವಂತೆ ಹೇಳಿದರೂ ಅರ್ಥ ಮಾಡಿಕೊಳ್ಳದ ನಮ್ಮಂಥವರಿಗೆ ಮಹಾಭಾರತದ ಉಪಯೋಗ ಪರಿಪೂರ್ಣ ಮಟ್ಟದಲ್ಲಿ ಆಗದೇ ಇರಬಹುದು. ಉತ್ತಮಾಧಿಕಾರಿಗಳಿಗೆ ಮಹಾಭಾರತದಿಂದಲೇ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾದರೂ ಮಂದಾಧಿಕಾರಿಗಳಿಗೋಸ್ಕರ ವೇದವ್ಯಾಸದೇವರು ಇನ್ನೊಂದು ಗ್ರಂಥವನ್ನು ಇವರಿಗಾಗಿ ನಾನು ರಚನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ತಾವು ಮಾಡಿದ ಸಂಕಲ್ಪಕ್ಕೆ ತಕ್ಕಂತೆ ತಾವು ಗ್ರಂಥವನ್ನು ರಚನೆ ಮಾಡಿದ್ದರೆ ನಾರದರಿಗೆ ಆ ಶ್ರೇಯಸ್ಸು ಸಿಗ್ತಾ ಇರಲಿಲ್ಲ ಅನ್ನೋದಕ್ಕೆ ದೇವರು ಈ ಒಂದು ದೊಡ್ಡ ಶ್ರೇಯಸ್ಸನ್ನು ನಾರದರಿಗೆ ಕೊಡೋಣ ಅಂತ ಅವರ ಮೇಲಿನ ಪ್ರೀತಿಯಿಂದ ನಾರದರನ್ನು ಅದಕ್ಕೆ ಉಪಯೋಗ ಮಾಡಿಕೊಂಡಿದ್ದಾನೆ. ನಾರದರು ಬಂದು ಪ್ರಾರ್ಥನೆ ಮಾಡ್ತಾರೆ, ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ. ಸುಲಭವಾಗಿ ಎಲ್ಲರಿಗೂ ತಿಳಿಯುವ ಭಾಷೆಯಲ್ಲಿ ಶ್ರೀಮದ್ ಭಾಗವತವನ್ನು ತಾವು ರಚನೆ ಮಾಡಿ ಜಗತ್ತಿಗೆ ಅನುಗ್ರಹ ಮಾಡಬೇಕು ಅಂತ ನಾರದರು ಪ್ರಾರ್ಥನೆ ಮಾಡುತ್ತಾರೆ. ಸಾಮಾನ್ಯ ಭಗವದ್ಭಕ್ತರೇ ಭಗವಂತನ ಮಹಿಮೆಯನ್ನು ಹೇಳುವಾಗ ಶ್ರದ್ಧೆಯಿಂದ ಕೇಳಿದರೆ ಅತೀ ಸಾಮಾನ್ಯ ವ್ಯಕ್ತಿಯು ಬಹಳ ದೊಡ್ಡ ಸ್ಥಾನವನ್ನು ಪಡೆಯಬಹುದು. ತಮ್ಮಂತಹ ಸರ್ವೋತ್ತಮರಾದ ಸರ್ವಜ್ಞರಾದ ಮಹಾನುಭಾವರು ಭಗವಂತನ ಮಹಿಮೆಯನ್ನು, ನಿಮ್ಮ ಮಹಿಮೆಯನ್ನು ನೀವೇ ಸ್ವಂತ ನಿಮ್ಮ ಬಾಯಿಯಿಂದ ಹೇಳಿದರೆ ಭಕ್ತರ ಉದ್ಧಾರವಾಗುವುದರಲ್ಲಿ ಸಂಶಯವೇ ಇಲ್ಲ. ಅದಕ್ಕೆ ನಾನೇ ಉದಾಹರಣ ಅಂತಾರೆ ನಾರದರು. ನಾನು ಪೂರ್ವಜನ್ಮದಲ್ಲಿ ಒಬ್ಬ ಶೂದ್ರ ಬಾಲಕ. ಯತಿಗಳು ಒಂದು ಕಡೆಗೆ ಚಾತುರ್ಮಾಸ್ಯ ವ್ರತವನ್ನು ಅನುಷ್ಠಾನ ಮಾಡ್ತಾ ಇದ್ದರು. ಸೇವೆಗೆ ಅಂತ ಹೋದೆ. ಅವರ ಅನುಜ್ಞೆಯನ್ನು ಪಡೆದು ನಿತ್ಯವೂ ಎಂಜಲು ಬಳಿತಾ ಇದ್ದೆ. ಉಚ್ಛಿಷ್ಟ ಲೇಪಾನ್ ಅನುಮೋದಿತೋ ದ್ವಿಜೈಹಿ. ಪರವಾಗಿಲ್ಲ, ನೀನು ಮಾಡು, ಸೇವೆಯನ್ನು ಮಾಡು ಅಂತ ನನಗೆ ಒಪ್ಪಿಗೆ ಕೊಟ್ಟರು. ಒಂದೇನೋ ಸೇವೆ ಮಾಡು ಅಂತ ಹೇಳಿದರು ಅಂದರೆ ಅದೊಂದು ಅವಮಾನ ಅಂತ ತಿಳಿಯಬಾರದು. ದೊಡ್ಡವರ ಜ್ಞಾನಿಗಳ ಮಹಾತ್ಮರ ಸೇವೆ ಮಾಡುವುದಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಅದನ್ನು ಭಾಗ್ಯ ಅಂತ ತಿಳಿಯಬೇಕು. ಸೇವೆ ಮಾಡಿದವು ಅಂದರೆ ನಾವೇನೋ ಉಪಕಾರ ಮಾಡಿದ್ವಿ ಅಂತ ತಿಳಿಯಬಾರ್ದು. ಸೇವೆಗೆ ನಮಗೆ ಅವಕಾಶ ಕೊಟ್ಟರಲ್ಲ, ಅವರು ನಮಗೆ ದೊಡ್ಡ ಉಪಕಾರ ಮಾಡಿದರು ಅಂತ ತಿಳಿಯಬೇಕು. ನಾರದರ ಭಾಷೆ ಹೇಗಿದೆ ನೋಡಿ, ಅನುಮೋದಿತೋ ದ್ವಿಜೈಹಿ. ಅವರು ನನಗೆ ಅವಕಾಶ ಕೊಟ್ಟರು, ಸೇವೆ ಮಾಡಲಿಕ್ಕೆ ಅನುಮೋದನ ಮಾಡಿದರು ಅನ್ನೋದಕ್ಕೆ ನಾನು ಸೇವೆ ಮಾಡಿದೆ. ನನ್ನ ಮೇಲೆ ಅವರಿಗೆ ಬಹಳ ಪ್ರೀತಿ, ನನ್ನ ಯೋಗ್ಯತೆ ಅವರಿಗೆ ಗೊತ್ತಿತ್ತೋ ಏನೋ, ವಿಶೇಷವಾಗಿ ಪ್ರೀತಿಯನ್ನು ಮಾಡಿ ಕೊನೆಗೆ ಚಾತುರ್ಮಾಸ್ಯ ಮುಗಿದು ಹೋಗುವಾಗ ನನ್ನ ಮೇಲೆ ಪೂರ್ಣ ಅನುಗ್ರಹವನ್ನು ಮಾಡಿ ಭಗವಂತನ ಮಹಿಮೆಗಳನ್ನು ವಿಶೇಷವಾಗಿ ಉಪದೇಶ ಮಾಡಿ ತಪಸ್ಸು ಮಾಡಿ ದೇವರನ್ನು ಒಲಿಸಿಕೊಳ್ಳುವುದಕ್ಕೆ ಒಂದು ದಾರಿಯನ್ನು ತೋರಿದ್ದಾರೆ, ಮಂತ್ರಗಳನ್ನು ಹೇಳಿದ್ದಾರೆ. ಅವರು ಹೇಳಿದ ಉಪದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಧ್ಯಾನ ಮಾಡ್ತಾ ನಾನಿದ್ದೆ. ಅವರೆಲ್ಲ ಹೊರಟರು. ಒಂದು ದಿನ ಇದ್ದಕ್ಕಿದ್ದಂತೆ ಹಾವು ಕಚ್ಚಿ ನನ್ನ ತಾಯಿ ತೀರಿ ಹೋದಳು. ನಾನೊಬ್ಬಂಟಿಗನಾದೆ, ಚಿಕ್ಕ ಬಾಲಕ. ಆದರೆ ನನಗೆ ಭಯ ಇರಲಿಲ್ಲ. ಜ್ಞಾನಿಗಳು ಆ ಭಗವತ್ತತ್ವವನ್ನು ಉಪದೇಶ ಮಾಡಿದ್ದರ ಪ್ರಭಾವ ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ.
ತಿಳಿದಂತಹ ಮಾನವನಿಗೆ ಸುತ್ತಲೂ ರಕ್ಷಣೆ ಮಾಡುವುದಕ್ಕೆ ಪರಬ್ರಹ್ಮನೇ ನಿಂತಿರ್ತಾನೆ ಸರ್ವಾಂಗ ರಕ್ಷಕನಾಗಿ. ನನಗೆಲ್ಲದರ ಭಯ? ಯಾವ ಭಯವೂ ಇರಲಿಲ್ಲ. ತಾಯಿಯನ್ನು ಕಳೆದುಕೊಂಡ ದುಃಖ ನನಗಾಗಬೇಕಾಗಿತ್ತು ನಿಜ, ಆದರೆ ನನಗೆ ದುಃಖವೂ ಆಗಲಿಲ್ಲ. ದೇವರು ನನ್ನ ಸಾಧನೆಯನ್ನು ಮಾಡುವುದಕ್ಕೆ ನನ್ನನ್ನು ಮುಕ್ತನನ್ನಾಗಿ ಮಾಡಿದ ಅಂತ ನಾನು ತಿಳಿದೆ. ಚಿಕ್ಕ ವಯಸ್ಸು, ಯಾಕಪ್ಪ ಸ್ನಾನ, ಧ್ಯಾನ, ಅಧ್ಯಯನ ಇವುಗಳನ್ನೆಲ್ಲ ಯಾಕೆ ಮಾಡ್ತೀಯಾ ಅಂತಂತ ಇದ್ಲೋ ಏನೋ ಅನ್ನುವುದಕ್ಕೆ ಭಗವಂತ ನನ್ನನ್ನು ಏಕಾಂಗಿಯನ್ನಾಗಿ ಮಾಡಿದ. ನಾನು ಮುಕ್ತನಾದೆ. ಊರಿಂದ ಊರಿಗೆ ಹೊರಟೆ. ಬೇಕಾದಷ್ಟು ಅದ್ಭುತವಾದ ಪಟ್ಟಣಗಳು, ನಗರಗಳು, ಹಳ್ಳಿಗಳು, ಪಶುಗಳು, ಪ್ರಜೆಗಳು, ಆಕರ್ಷಕ ವಸ್ತುಗಳು ಏನಿತ್ತೋ ಎಲ್ಲದರ ಮೇಲೆ ಹಾದು ಹೋದೆ. ಆದರೆ ಯಾವುದೂ ನನ್ನ ಮನಸ್ಸನ್ನು ಆಕರ್ಷಣೆ ಮಾಡಲಿಲ್ಲ. ಕೆಲವರಿಗೆ ಆಶ್ರಮಗಳು, ಏಕಾಂತದ ಸ್ಥಾನಗಳು, ರೆಸಾರ್ಟ್ಗಳು, ಅರಣ್ಯದ ಪ್ರದೇಶಗಳು ಅವುಗಳು ಆಕರ್ಷಣೆ ಮಾಡ್ತದೆ. ಕೆಲವರಿಗೆ ಪಟ್ಟಣಗಳು ಆಕರ್ಷಣೆ ಮಾಡ್ತದೆ. ನಾನು ಪಟ್ಟಣವನ್ನೂ ಸುತ್ತಿದೆ, ಅರಣ್ಯಗಳನ್ನೂ ಸುತ್ತಿದೆ, ಹಳ್ಳಿಗಳನ್ನೂ ಸುತ್ತಿದೆ. ಎಲ್ಲಿ ಹೋದರೂ ನನ್ನ ಮನಸ್ಸಿಗೆ ಯಾವ ಆಕರ್ಷಣೆಯೂ ಇಲ್ಲ. ಅಂಥ ವೈರಾಗ್ಯವನ್ನು ತಂದು ಕೊಟ್ಟಿತ್ತು ಚಾತುರ್ಮಾಸ್ಯ ಕಾಲದ ಕೆಲವು ದಿನಗಳ ಜ್ಞಾನಿಗಳ ಉಪದೇಶ. ಅಂತಹ ನಿಷ್ಠೆಯನ್ನು ನನ್ನಲ್ಲಿ ತಂದುಕೊಟ್ಟಿತ್ತು. ದೇವರನ್ನು ಕಂಡೇ ತೀರಬೇಕು ಅನ್ನುವಂತಹ ಒಂದು ಸದಾಗ್ರಹ ನನ್ನಲ್ಲಿ ಮೂಡಿತ್ತು. ಜ್ಞಾನಿಗಳ ಉಪದೇಶದ ಪ್ರಭಾವ. ಕೊನೆಗೊಂದು ಸ್ಥಾನಕ್ಕೆ ಹೋದೆ. ವೃಕ್ಷದ ಮೂಲದಲ್ಲಿ ಕುಳಿತು ಏಕಾಗ್ರ ಮನಸ್ಸಿನಿಂದ ಆ ಋಷಿಗಳು ಹೇಳಿದ ತತ್ವವನ್ನು ಧ್ಯಾನ ಮಾಡ್ತಾ ಇದ್ದೆ, ಚಿಂತನೆ ಮಾಡ್ತಾ ಇದ್ದರೆ ಹೃದಯಾಸೀನ್ಮೇಷಣೈರ್ಹರಿಹಿ ಆ ಭಗವಂತನ ದರ್ಶನ ಆಯಿತು. ಪರಮಾನಂದ ಪುಲಕಿತನಾದೆ. ರೋಮಾಂಚನವಾಗಿದೆ. ಆನಂದ ಬಾಷ್ಪಗಳು ಸುರಿತಾ ಇವೆ. ಪರಮಾನಂದ ಮಗ್ನನಾಗಿರುವಾಗಿದ್ದಕ್ಕಿದ್ದಂತೆ ಭಗವಂತ ಅದೃಶ್ಯನಾಗಿದ್ದಾನೆ. ಅಷ್ಟೇ ದುಃಖವಾಗಿದೆ. ಅತ್ತೆ ಕರೆದೆ, ಹೊರಳಾಡಿದೆ. ಭಗವಂತ ಹೇಳಿದ, ಅವಿಪಕ್ವ ಕಷಾಯಣಾಂ ದುರ್ದರ್ಶೋಹಂ ಕುಯೋಗಿನಾಂ. ಇಷ್ಟು ಸುಲಭವಾಗಿ ನಾನು ಕಾಣೋದಿಲ್ಲಪ್ಪ. ನನ್ನ ದರ್ಶನದ ಆನಂದ ಹೇಗಿರುತ್ತೆ ಅಂತ ಒಂದು ಸೂಚನೆ ಕೊಟ್ಟೆ ಅಷ್ಟೇ. ಗೊತ್ತಾಯ್ತಲ್ಲ ಎಂತಹ ಆನಂದ ಇರುತ್ತೆ. ಹಾಗಾದರೆ ಇದಕ್ಕಾಗಿ ನೀನಿನ್ನು ಪ್ರಯತ್ನ ಮಾಡು ಅಂತ ಆಕಾಶವಾಣಿಯಾಗಿದೆ. ಅದೇ ರೀತಿ ನಾನು ನಿರಂತರ ಧ್ಯಾನ, ನಿರಂತರ ಸತ್ಕರ್ಮಗಳ ಅನುಷ್ಠಾನವನ್ನು ಮಾಡ್ತಾ 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 ಆ ಪಾಂಚಭೌತಿಕ ಶರೀರವನ್ನು ಕಳೆದುಕೊಂಡೆ. ಮುಂದಿನ ಕಲ್ಪದಲ್ಲಿ ಬ್ರಹ್ಮದೇವರ ತೊಡೆಯಿಂದ ಹುಟ್ಟುವಂತಹ ಸೌಭಾಗ್ಯ ನನಗೆ ಸಿಕ್ಕಿದೆ. ಉತ್ಸಂಗಾನ್ನಾರದೋ ಜಜ್ಞೆ. ನೋಡಿ ಹೇಗಿದ್ದು ಹೇಗಾದೆಯೋ ಆತ್ಮ. ಅಂದರೆ ಮೇಲಿದ್ದವ ಕೆಳಗೆ ಬಂದದ್ದಕ್ಕೆ ನಮ್ಮನ್ನು ದಾಸರ ಹಾಗಂದರೆ ಇವರು ಕೆಳಗಿದ್ದವರು ಮೇಲೆ ಹೋದರು. ಒಬ್ಬ ಸಾಮಾನ್ಯ ಶೂದ್ರ ದಾಸಿಯ ಮಗನಾದ ವ್ಯಕ್ತಿ ಬ್ರಹ್ಮದೇವರ ಸಾಕ್ಷಾತ್ ದೇವರ ಮಗನಾಗಿ ಜನಿಸಬೇಕಾದರೆ ಅದೆಂತಹ ದೊಡ್ಡದಾದ ಸೌಭಾಗ್ಯ ಅವನಿಗೆ ಸಿಕ್ಕಿದೆ. ಹಾಗಾದರೆ ವೇದವ್ಯಾಸದೇವರೇ, ನಿಮ್ಮ ದಾಸರಾದ ಜ್ಞಾನಿಗಳ ಉಪದೇಶದಿಂದಲೇ ನಾನೊಬ್ಬ ಶೂದ್ರ ಬಾಲಕನಾದವ ಇಂತಹ ದೊಡ್ಡ ಸ್ಥಾನವನ್ನು ಪಡೆದಿರಬೇಕಾದರೆ ನಿಮ್ಮಂಥವರು ನೇರವಾಗಿ ಉಪದೇಶ ಮಾಡಿದರೆ ಶ್ರೀಮದ್ ಭಾಗವತವನ್ನು ಎಷ್ಟು ಜನರ ಉದ್ಧಾರವಾಗುತ್ತೆ. ದಯಮಾಡಿ ತಾವು ಶ್ರೀಮದ್ ಭಾಗವತವನ್ನು ರಚನೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ ವೇದವ್ಯಾಸದೇವರು. ಸರಸ್ವತಿ ನದಿ, ಅದರ ಪಶ್ಚಿಮ ತೀರ, ಶಮ್ಯಾಪ್ರಾಸ, ಗಾರ್ಹಪತ್ಯಾಗ್ನಿ, ಆಹವನೀಯಾಗ್ನಿಗಳ ಮಧ್ಯದ ಪ್ರದೇಶದಲ್ಲಿ ನಿಂತು ಶಮ್ಯ ಅಂತ ಒಂದು ಪಾತ್ರ, 36 ಅಂಗುಲದ ಪಾತ್ರವನ್ನು ಎಸೆದು ಎಲ್ಲಿ ಅದು ಬೀಳುತ್ತೋ ಅಲ್ಲಿ ಮಂಟಪವನ್ನು ನಿರ್ಮಾಣ ಮಾಡಿ ಅಲ್ಲಿ ಯಜ್ಞವನ್ನು ಮಾಡಬೇಕು ಅಂತ ವೈದಿಕ ವಿಧಿ. ಅಂತಹ ಒಂದು ಕ್ಷೇತ್ರ ಶಮ್ಯಾಪ್ರಾಸ. ಆ ಪವಿತ್ರವಾದ ಪರಿಸರದಲ್ಲಿ ವೇದವ್ಯಾಸದೇವರು ಕುಳಿತು ಧ್ಯಾನ ಮಾಡ್ತಾ ಇದ್ದಾರೆ. ಸೂಚನೆ ಏನು ಅಂದರೆ, ಪ್ರಾರಂಭದಲ್ಲಿ ಒಂದು ಮಾತು ಬರ್ತದೆ, ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ಕಥಾರತಿ ಸ್ಯಾನ್ಮಹತ್ ಸೇವಯಾ ವಿಪ್ರಾಹ ಪುಣ್ಯತೀರ್ಥ ನಿಷೇವಣಾತ್. ಆ ಮಾತನ್ನು ಸೂಚನೆ ಮಾಡ್ತಾರೆ ಇಲ್ಲಿ ವೇದವ್ಯಾಸದೇವರು. ಸರಸ್ವತಿ ನದೀ ತೀರದೊಳಗೆ ಅದರ ಪಶ್ಚಿಮ ತೀರದಲ್ಲಿದ್ದಾರೆ. ಶಮ್ಯಾಪ್ರಾಸ ಅದು ಯಜ್ಞಯಾಗಗಳನ್ನು ಮಾಡುವ ಕ್ಷೇತ್ರ. ಹಾಗಾದರೆ
ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಬೇಕು, ಅದು ಮೊದಲು ಸಾಧನೆ. ಅದರಿಂದ ಮಹಾತ್ಮರ ಸಮಾಗಮ, ಅವರ ಸೇವೆ, ಆಮೇಲೆ ಶ್ರದ್ಧೆ, ಆಮೇಲೆ ಅವರಿಂದ ಶಾಸ್ತ್ರಗಳ ಶ್ರವಣ, ಅದರಿಂದ ಕಥೆಯಲ್ಲಿ ಆಸಕ್ತಿ, ಆಮೇಲೆ ಭಗವಂತ ಹೃದಯದಲ್ಲಿ ಪ್ರವೇಶ ಮಾಡಿ ನಮ್ಮ ಎಲ್ಲ ಪಾಪಗಳ ಪರಿಹಾರ ಮಾಡ್ತಾನೆ, ಆಮೇಲೆ ದೃಢವಾದ ನಿಷ್ಠೆ, ಅದರಿಂದ ಸಾಕ್ಷಾತ್ಕಾರ, ಆಮೇಲೆ ಭಗವಂತನ ಅನುಗ್ರಹದಿಂದ ಮೋಕ್ಷ. ಈ ಮೆಟ್ಟಲುಗಳನ್ನು ಸೂಚನೆ ಮಾಡುವುದಕ್ಕಾಗಿ ಆ ಪರಿಸರವನ್ನು ವರ್ಣನೆ ಮಾಡ್ತಾರೆ. ನದಿ ತೀರ, ಯಜ್ಞಯಾಗಾದಿಗಳನ್ನು ಮಾಡುವ ಪರಿಸರ, ಅಂತಹ ಪರಿಸರದಲ್ಲಿ ಜ್ಞಾನವನ್ನು ನೀಡುವ ಶ್ರೀಮದ್ ಭಾಗವತದ ಉದಯ. ಕರ್ಮಣ ಜ್ಞಾನ ಮಾತನೋತಿ ಎನ್ನುವ ಸೂಚನೆಯನ್ನು ನೀಡುತ್ತಾರೆ. ವೇದವ್ಯಾಸ ದೇವರು ಸರ್ವಜ್ಞರಾದವರು ಶ್ರೀಮದ್ ಭಾಗವತದ ರಚನೆಯನ್ನು ಮಾಡುತ್ತಾರೆ. ಮಹಾಭಾರತದ ಉಪಸಂಹಾರ, ಶ್ರೀಮದ್ ಭಾಗವತದ ಪ್ರಾರಂಭ. ಪಾಂಡವರ ಯುದ್ಧ ಎಲ್ಲ ಮುಗಿದಿದೆ, ದುರ್ಯೋಧನನ ಪತನವಾಗಿದೆ. ಕೌರವ ಪಾಂಡವರ ಯುದ್ಧದ ನಂತರ ದುರ್ಯೋಧನನ ಪತನವಾದಾಗ ನೋಡಿ ಎಷ್ಟು ವಿಚಿತ್ರ. ಈಚೆಗೆ ಶುಕಾಚಾರ್ಯರು ಪರಮ ಭಗವದ್ಭಕ್ತಿಯಿಂದ ಶ್ರೀಮದ್ ಭಾಗವತದ ಉಪದೇಶವನ್ನು ಮಾಡುವುದಕ್ಕೆ ಇಲ್ಲಿ ಕುಳಿತಿದ್ದಾರೆ. ಆಚೆಗೆ ನೋಡಿದರೆ ಅಶ್ವತ್ಥಾಮಾಚಾರ್ಯರು, ಅವರೂ ರುದ್ರದೇವರ ಅವತಾರರೇ. ಶ್ರೀಹರಿಯ ಸಂಕಲ್ಪ ಹೇಗಿದೆ, ದುರ್ಯೋಧನನ ಇಚ್ಛೆಯನ್ನು ಪೂರ್ಣ ಮಾಡಬೇಕು, ನನಗೆ ಉಪಕಾರ ಮಾಡಿದವ ದುರ್ಯೋಧನ ಅನ್ನುವುದಕ್ಕಾಗಿ ಅವನ ಅಪೇಕ್ಷೆಯನ್ನು ಪೂರ್ಣ ಮಾಡಬೇಕು ಅಂತ ಅವನಿಗೆ ಹೋಗಿ ಕೇಳ್ತಾರೆ. ನಿನ್ನ ಅಪೇಕ್ಷೆ ಏನು ಹೇಳಪ್ಪ? ಅವನು ಹೇಳಿದ, ಮಹಾದುಷ್ಟ ರಣರಂಗದಲ್ಲಿ ಬಿದ್ದಿದ್ದಾನೆ, ನಾಯಿ ನರಿಗಳು ಅವನನ್ನು ಹರಿದುಕೊಂಡು ತಿಂತಾ ಇವೆ. ಅಂತಹ ಪ್ರಸಂಗದಲ್ಲಿಯೂ ದುರ್ಬುದ್ಧಿ ಹೋಗಿಲ್ಲ, ವೈರಾಗ್ಯ ಬಂದಿಲ್ಲ. ಯಾಕೆ ಭಗವಂತ ಅವನನ್ನು ಆ ರೀತಿ ಭೀಮಸೇನ ದೇವರಿಗೆ ಆಜ್ಞೆ ಮಾಡಿ ಸಂಹಾರ ಮಾಡಿಸಿದ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಎಂಥ ದುಷ್ಟ, ಸ್ವಭಾವ ಎಷ್ಟು ಕೆಟ್ಟದ್ದು. ಆಗಲೂ ಹೇಳ್ತಾನೆ, ಪಾಂಡವರ ವಂಶವನ್ನು ನಿರ್ಮೂಲನ ಮಾಡಬೇಕು, ನನ್ನ ಕ್ಷೇತ್ರದಲ್ಲಿ ಸಂತತಿಯ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿದ್ದ ಉಸುಕಿನಿಂದ ಅಭಿಷೇಕ ಮಾಡುತ್ತಾನೆ, ಪಟ್ಟಾಭಿಷೇಕ ಅಶ್ವತ್ಥಾಮಾಚಾರ್ಯನಿಗೆ. ಸರಿ ಅಂತಂತಾರೆ ಅಶ್ವತ್ಥಾಮಾಚಾರ್ಯರು. ರಾತ್ರಿ ಮಲಗಿದಂತಹ ಪಾಂಡವರ ಮಕ್ಕಳ ಶಿರಸ್ಸನ್ನೆಲ್ಲ ಕತ್ತರಿಸಿ ಶಿಬಿರದಲ್ಲಿ ಮಲಗಿದಂತಹ ಪಾಂಡವರ ಮಕ್ಕಳನ್ನೆಲ್ಲ ಸಂಹಾರ ಮಾಡಿದ್ದಾರೆ. ಸಂಹಾರ ಮಾಡಿ ಹೋಗ್ತಾ ಇರುವಾಗ ಅದನ್ನು ಕೇಳಿದಂತಹ ದ್ರೌಪದಿ ದುಃಖಪಟ್ಟಿದ್ದಾಳೆ. ದ್ರೌಪದಿಯ ಮಾತಿನಂತೆ ಅರ್ಜುನ ಅಶ್ವತ್ಥಾಮಾಚಾರ್ಯರನ್ನು ಸೋಲಿಸಿ ನಾನು ಕರೆದುಕೊಂಡು ಬರ್ತೇನೆ, ನೀನು ಚಿಂತೆ ಮಾಡಬೇಡ ಅಂತ ಸಮಾಧಾನ ಹೇಳಿ ಹೊರಟಿದ್ದಾನೆ. ಅಶ್ವತ್ಥಾಮಾಚಾರ್ಯರು ಏನು ಮಾಡಬೇಕು ಅಂತ ತೋಚದೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ. ಕೃಷ್ಣನಿಗೆ ಕೇಳಿದ ಅರ್ಜುನ, ನಾನೇನು ಮಾಡಲಿ ಅಂತ. ನೀನೂ ಬ್ರಹ್ಮಾಸ್ತ್ರವನ್ನು ಬಿಡು ಅಂತ ಹೇಳಿದ. ಸರಿ ಅಂತ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾನೆ. ಎರಡೂ ಬ್ರಹ್ಮಾಸ್ತ್ರಗಳು ಸೇರಿ ಭಾರೀ ದೊಡ್ಡದಾದಂತಹ ಅನಾಹುತವಾಗಬೇಕು. ಜಗತ್ತಿಗೆಲ್ಲ ಬಹಳ ದೊಡ್ಡ ಆಪತ್ತು ಬಂದಿದೆ, ಏನು ಮಾಡಬೇಕು ಅಂತ ಕೇಳಿದರೆ ಕೃಷ್ಣ ಹೇಳಿದ, ಬ್ರಹ್ಮಾಸ್ತ್ರವನ್ನು ನೀನೇ ಉಪಸಂಹಾರ ಮಾಡಿಕೊಂಡು ಬಿಡು ಎರಡನ್ನೂ ಅಂತ. ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಿದ. ಅಶ್ವತ್ಥಾಮಾಚಾರ್ಯರನ್ನು ಚೆನ್ನಾಗಿ ಕಟ್ಟಿ ರಥದಲ್ಲಿ ಹಾಕಿಕೊಂಡು ದ್ರೌಪದಿಯ ಕಾಲೆದುರಿಗೆ ತಂದು ಹಾಕಿದ್ದಾನೆ. ಮೂಲ ರೂಪದಲ್ಲಿ ಚಿಂತನೆ ಮಾಡಿದರೆ ಇದರೊಳಗೆ ತಪ್ಪೇನಿಲ್ಲ. ಅರ್ಜುನನಿಗೆ ಕಟ್ಟಿ ಹಾಕುವ ಯೋಗ್ಯತೆ ಇತ್ತೋ ಇಲ್ವೋ, ಒಳಗೆ ಕೃಷ್ಣನ ಸನ್ನಿಧಾನ ಇತ್ತು ಅನ್ನುವುದಕ್ಕೆ ಸಾಧ್ಯವಾಯಿತು ಅಂತನ್ನೋಣ. ಆದರೆ ದ್ರೌಪದಿಯ ಕಾಲಿಗೆ ಹಾಕಿದ್ದಂತೂ ಸರಿ, ಅವಳು ಭಾರತೀ ದೇವಿ, ಇವರು ರುದ್ರದೇವರು. ಮೂಲ ರೂಪದಲ್ಲಿ ಭಾರತೀ ದೇವಿಯ ಮಗನೇ ರುದ್ರ, ತಾಯಿಯ ಕಾಲಿಗೆ ಮಗನನ್ನು ಹಾಕಿದ ಹಾಗಾಯಿತು. ಮಕ್ಕಳು ತಪ್ಪು ಮಾಡಿದಾಗ ಶಿಕ್ಷೆ ಕೊಡಬೇಕಾದವಳು ತಾಯಿಯೇ ತಾನೆ. ತಾಯಿಯ ಕಾಲಿಗೆ ತಂದು ಹಾಕಿದಂತೆ. ಏನು ಮಾಡಬೇಕು ಹೇಳಿವನನ್ನು? ಏನು ವಿಚಾರ ಮಾಡ್ತೀಯ? ಸಂಹಾರ ಮಾಡಬೇಕು ಅಂತಾನೆ ಕೃಷ್ಣ, ಪರೀಕ್ಷೆ ಮಾಡುವುದಕ್ಕಾಗಿ.
ದ್ರೌಪದಿ ಹೇಳ್ತಾಳೆ, ಸರ್ವಥಾ ಇವನನ್ನು ಸಂಹಾರ ಮಾಡೋದು ಬೇಡ. ನನ್ನ 5 ಜನ ಮಕ್ಕಳನ್ನು ನಾನು ಕಳೆದುಕೊಂಡಿದ್ದೇನಲ್ಲ, ಸರಿ, ನನ್ನ ಮಕ್ಕಳನ್ನು ನಾನು ಕಳೆದುಕೊಂಡ್ರೆ ಸರಿ, ಆದರೆ ಈ ಅಶ್ವತ್ಥಾಮಾಚಾರ್ಯರನ್ನು ಹೆತ್ತ ತಾಯಿಗೆ ದುಃಖವಾಗುವುದು ಬೇಡ. ಮಾರೋದೀರಸ್ಯ ಜನನಿ ಗೌತಮಿ ಪತಿದೇವತಾ, ಪತಿವ್ರತ ಶಿರೋಮಣಿಯಾಗಿರುವಂತಹ ವಿಶೇಷಣ ಹೇಗೆ ಕೊಡ್ತಾಳೆ ನೋಡಿ. ಅವಳೇನಾದರೂ ಪತಿದ್ರೋಹ ಮಾಡುವವಳಾಗಿದ್ದರೆ, ದುಷ್ಟಳಾಗಿದ್ದರೆ, ಪತಿವ್ರತೆ ಅಲ್ಲದೇ ಇದ್ದರೆ ದುಃಖಪಟ್ಟಿದ್ರೂ ತಪ್ಪಿರಲಿಲ್ಲ ಅವಳು ಮಾಡಿದ ಪಾಪಕ್ಕೆ. ಆದರೆ ಪತಿದೇವತ, ಪತಿವ್ರತ ಶಿರೋಮಣಿ, ಸಾಧ್ವಿ ಶಿರೋಮಣಿ, ಇವನು ಮಾಡಿದ ತಪ್ಪಿಗೆ ಇವನ ತಾಯಿ ದುಃಖ ಪಡುವುದು ಬೇಡ. ನಾನು ದುಃಖ ಪಡ್ತಾ ಇದ್ದೇನಲ್ಲ ಸಾಕು, ನಾನು ದುಃಖಪಟ್ಟಿದ್ದೇನೆ ಅಂತ ಅವನ ತಾಯಿಗೆ ದುಃಖ ಕೊಡುವುದು ಬೇಡ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಈ ವಿದ್ಯೆಯನ್ನು ಕೊಟ್ಟವರು ಯಾರು? ದ್ರೋಣಾಚಾರ್ಯ. ಅಂತಹ ಗುರುಗಳ ಪುತ್ರ ಯಾವ ಬ್ರಾಹ್ಮಣನಿಗೂ ಪೀಡೆ ಕೊಡಬಾರದು, ಬ್ರಹ್ಮಹತ್ಯೆ ಮಾಡಬಾರದು. ನಿತರಾಂ ಬ್ರಾಹ್ಮಣೋ ಗುರುಹು, ಅದರಲ್ಲಿಯೂ ನಿಮಗೆ ವಿದ್ಯೆಯನ್ನು ಕೊಟ್ಟ ಗುರುಗಳ ಪುತ್ರ ಗುರುವದ್ ಗುರುಪುತ್ರಸ್ತು. ನೋಡಿ, ತನ್ನ ಮಕ್ಕಳನ್ನು ಕಳೆದುಕೊಂಡ ತಾಯಿ ಅಂತಹ ದುಃಖದ ಪ್ರಸಂಗದಲ್ಲಿ ಈ ತತ್ವಗಳ ಉಪದೇಶವನ್ನು ಮಾಡಬೇಕು ಅಂದರೆ ದ್ರೌಪದಿಯ ಯೋಗ್ಯತೆ ಎಂತಹದ್ದು, ಅಂತಹ ದಿವ್ಯವಾದ ಯೋಗ್ಯತೆ. ಅವರು ಮಹಾನುಭಾವರು, ದೇವತೆಗಳು. ಈ ಎಲ್ಲ ಲೌಕಿಕವಾದ ಘಟನೆಗಳಿಂದ ನಿಜವಾಗಿ ನೋಡಿದರೆ ಅವರಿಗೆ ದುಃಖವಾಗಿರೋದಿಲ್ಲ. ಆದರೆ ಲೋಕದೃಷ್ಟಿಯಲ್ಲಿ ಮಕ್ಕಳನ್ನು ಕಳೆದುಕೊಂಡ ಆ ಪ್ರಸಂಗದಲ್ಲಿಯೂ ಕೂಡ ಅಂತಹ ತಾಳ್ಮೆಯಿಂದ ಅವಳು ಹೇಳ್ತಾಳೆ, ಈ ಅಶ್ವತ್ಥಾಮಾಚಾರ್ಯರ ತಾಯಿಗೆ ದುಃಖ ಕೊಡಬೇಡ, ಇವನಿಗೆ ಹಿಂಸೆ ಕೊಡುವುದು ಬೇಡ, ಮುಚ್ಚತಾಮೀಶಃ, ಇವನನ್ನು ಬಿಟ್ಟುಬಿಡಿ ಅಂತ ಎಲ್ಲರೂ ಪ್ರಶಂಸೆ ಮಾಡಿದ್ದಾರೆ. ಧರ್ಮರಾಜನಿಗಂತೂ ಭಾರೀ ಸಂತೋಷ ಆಯಿತು. ಎಂದಿಗೂ ಅವನಿಗೆ ಹಿಂಸೆ ಮನಸ್ಸಿಗೆ ಬರೋದಿಲ್ಲ. ದ್ರೌಪದಿಯ ಈ ನಿರ್ಧಾರವನ್ನು ಕಂಡು ಧರ್ಮರಾಜ, ನಕುಲ, ಸಹದೇವ, ಇನ್ನುಳಿದವರೆಲ್ಲರೂ ಅದನ್ನು ಪ್ರಶಂಸೆ ಮಾಡಿದ್ದಾರೆ. ಭೀಮಸೇನ ದೇವರು ಮಾತ್ರ ವಧ್ಯತಾಮೇಷಃ ಅಂತಾರೆ, ಇವನನ್ನು ಸಂಹಾರ ಮಾಡಲೇಬೇಕು ಅಂತಾರೆ. ಕೃಷ್ಣ ಹೇಳಿದ, ಬ್ರಾಹ್ಮಣ ಸಂಹಾರ ಮಾಡಬಾರದು ಅಂತೂ ಶಾಸ್ತ್ರ ಹೇಳ್ತದೆ ಅರ್ಜುನ. ಆದರೆ ಅಗ್ನಿದೋ ಗರದಶ್ಚೈವ, ಯಾರು ವಿಷ ಹಾಕಿ ಕೊಲ್ತಾರೆ, ಬೆಂಕಿಯಿಂದ ಸುಟ್ಟು ಕೊಲ್ತಾರೆ, ನಿರಪರಾಧಿಗಳನ್ನು ಹಿಂಸೆ ಮಾಡ್ತಾರೆ, ಅಂಥವರನ್ನು ನಿಶ್ಚಿತವಾಗಿಯೂ ಸಂಹಾರ ಮಾಡಲೇಬೇಕು. ಆತತಾಯನ ಮಾಯಾಂತಂ ಅಪಿ ವೇದಾಂತ ಪಾರಗಂ, ಅವನು ಮಹಾಜ್ಞಾನಿಯಾಗಿರಬಹುದು, ಆದರೆ ಇಂತಹ ದುಷ್ಕೃತ್ಯಗಳನ್ನು ಮಾಡಿದ್ದರೆ ಅವನನ್ನು ಸಂಹಾರ ಮಾಡುವುದಕ್ಕೆ ಹಿಂದೆ ಮುಂದೆ ನೋಡಬೇಕಾಗಿಲ್ಲ, ನಿರ್ದಾಕ್ಷಿಣ್ಯವಾಗಿ ಸಂಹಾರ ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತದೆ. ಏನು ಮಾಡ್ತೀಯ ಮಾಡು ಅಂದ. ಕೈಯಲ್ಲಿ ಪೆನ್ನು ಹಾಳಿ ಕೊಟ್ಟು ಪರೀಕ್ಷೆಯನ್ನು ಮಾಡಿದರೆ ಉತ್ತರ ಬರೆಯೋದು ಬಹಳ ಸುಲಭ. ಈ ತರಹದ ಸಮಸ್ಯೆ, ಇಂತಹ ಸಮಸ್ಯೆಗಳಿಗೆ ಪ್ರಾಕ್ಟಿಕಲ್ಲಾಗಿ ಉತ್ತರವನ್ನು ನೀಡಬೇಕಲ್ಲ. ಪರೀಕ್ಷೆ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ, ಏನು ಮಾಡ್ತೀಯ ಮಾಡು ಅಂತ. ಅರ್ಜುನ ಹೇಳಿದ, ನಿನ್ನ ಅನುಗ್ರಹ ಇರುವಾಗ, ನಿನ್ನ ಉಪದೇಶದಲ್ಲಿ ನಾವೆಲ್ಲ ವಿದ್ಯೆಯನ್ನು ಪಡೆದಾಗ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದು ಏನು ದೊಡ್ಡದಲ್ಲ. ನಿನ್ನ ಅಭಿಪ್ರಾಯ ನನಗೆ ತಿಳಿದಿದೆ, ನಾನಿವನನ್ನು ಸಂಹಾರ ಮಾಡೋದಿಲ್ಲ, ಆದರೆ ಸಂಹಾರ ಮಾಡುತ್ತೇನೆ. ಹೇಗೆ? ಬಂಧನಂ ದ್ರವಿಣಾದಾನಂ ಸ್ಥಾನಾನ್ ನಿರ್ಯಾಪನಂ ತಥಾ ಏಷ ಹಿ ಬ್ರಹ್ಮಬಂಧೂನಾಂ ವಧೋ ನಾನ್ಯೋಸ್ತಿ ದೈಹಿಕಃ. ಕಟ್ಟಿ ಹಾಕಿದರೆ ಅದೊಂದು ತರಹದ ಹತ್ಯೆಯೇ, ಅವನ ಸಂಪತ್ತನ್ನು ಕಿತ್ತಿಕೊಂಡ್ರೆ ಅದೂ ಒಂದು ತರಹದ ಹತ್ಯೆಯೇ. ಇವನ ತಲೆಯ ಮೇಲಿರುವಂತಹ ಅನರ್ಘ್ಯವಾದ ರತ್ನ ಇದೆ, ಅದನ್ನು ನಾನು ಸ್ವೀಕಾರ ಮಾಡಿ ಇವನನ್ನು ಕಳಿಸ್ತೇನೆ ಅಂತ ಕೊಟ್ಟು ಕಳಿಸಿದ್ದಾನೆ. ಹತ್ಯೆ ಮಾಡಿದ ಹಾಗೂ ಆಯಿತು, ಬ್ರಹ್ಮಹತ್ಯೆ ಮಾಡದೇ ಇದ್ದ ಹಾಗೂ ಆಯಿತು. ಈ ರೀತಿ ಅಶ್ವತ್ಥಾಮಾಚಾರ್ಯರನ್ನು ಬಿಟ್ಟು ಕಳಿಸಿದ್ದಾರೆ ಅಂತ ಶ್ರೀಮದ್ ಭಾಗವತದಲ್ಲಿ ಕಥೆ ಬರ್ತದೆ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಇದೆಲ್ಲ ಸ್ವಪ್ನದ ಕಥೆ. ಅಶ್ವತ್ಥಾಮಾಚಾರ್ಯರಿಗೆ ಬಿದ್ದ ಕನಸಿದು. ಆ ಸ್ವಪ್ನದ ಕಥೆಯನ್ನು ಶ್ರೀಮದ್ ಭಾಗವತ ಈ ರೀತಿ ಇಲ್ಲಿ ವರ್ಣನೆ ಮಾಡಿತು. ಅರ್ಥೇಶ್ವಭಿಜ್ಞ ಸ್ವರಾಟ್, ದೇವರು ಸರ್ವಜ್ಞ ಅನ್ನುವುದಕ್ಕೆ ಇನ್ನೇನು ಬೇಕು ಹೇಳಿ. ಅಶ್ವತ್ಥಾಮಾಚಾರ್ಯರಿಗೆ ಸ್ವಪ್ನ ಏನು ಬಿದ್ದಿದೆ ಎನ್ನುವುದನ್ನು ವೇದವ್ಯಾಸ ದೇವರು ತಿಳಿದು ಹೇಳಿ. ಅಶ್ವತ್ಥಾಮಾಚಾರ್ಯ ಯಾರ ಮುಂದಾದರೂ ಹೇಳಿಕೊಂಡಿದ್ರೆ ಅದನ್ನು ಸರ್ವಜ್ಞರಾದ ವೇದವ್ಯಾಸ ದೇವರು ಆಡಿದ ಮಾತುಗಳನ್ನು
ನಡೆದ ಕಣ್ಣಿಗೆ ಕಂಡ ಘಟನೆಗಳನ್ನು ಬರೆದದ್ದಲ್ಲ, ಸ್ವಪ್ನದಲ್ಲಿ ನಡೆದದ್ದನ್ನು ಇಲ್ಲಿ ದಾಖಲು ಮಾಡ್ತಾರೆ ಅಂದರೆ ಅವರು ಸರ್ವಜ್ಞರು ಅನ್ನುವುದಕ್ಕೆ ಇನ್ನೇನು ಸಾಕ್ಷಿ ಬೇಕು? ವೇದವ್ಯಾಸದೇವರ ಅಭಿಪ್ರಾಯವನ್ನು ಚೆನ್ನಾಗಿ ತಿಳಿದು ಇದು ಸ್ವಪ್ನದ ಘಟನೆ, ನಿಜವಾಗಿ ನಡೆದ ಘಟನೆ ಅಲ್ಲ ಅಂತ ಹೇಳ್ತಾರೆ ಅಂದರೆ ನಮ್ಮ ಗುರುಗಳಾದ ಶ್ರೀಮದಾಚಾರ್ಯರು ಎಂತಹ ಸರ್ವಜ್ಞರು. ಹಾಗಾದರೆ ಸತ್ಯವಾಗಿ ನಡೆದ ಘಟನೆ ಯಾವುದು? ಅದನ್ನು ಮಹಾಭಾರತ ಹೇಳಿದೆ. ಭಾಗವತ ಸ್ವಪ್ನದ ಘಟನೆಯನ್ನು ಹೇಳಿದೆ. ನಿಜವಾಗಿ ನಡೆದ ಘಟನೆ ಮಹಾಭಾರತದಲ್ಲಿದೆ ಅಂತಾರೆ ಶ್ರೀಮದಾಚಾರ್ಯರು. ಭೀಮಸೇನ ದೇವರು ಬೆನ್ನು ಹತ್ತಿ ಹೋಗ್ತಾರೆ ಅಶ್ವತ್ಥಾಮಾಚಾರ್ಯರನ್ನು. ಭೀಮಸೇನ ದೇವರ ಜೊತೆಗೆ ಯುದ್ಧ ಮಾಡಲಿಕ್ಕಾಗದೆ ಅವರನ್ನು ನೋಡಿ ಹೆದರಿ ಗೊತ್ತಾಗದೆ ಏನು ಮಾಡಬೇಕು ಅಂತ ತೋಚದೆ ಬ್ರಹ್ಮಾಸ್ತ್ರವನ್ನು ಬಿಡುತ್ತಾರೆ. ಆಗ ಹಿಂದಿನಿಂದ ಬಂದಂತಹ ಕೃಷ್ಣಾರ್ಜುನರು, ಕೃಷ್ಣನ ಪ್ರೇರಣೆಯಂತೆ ಅರ್ಜುನನು ಕೂಡ ಬ್ರಹ್ಮಾಸ್ತ್ರವನ್ನು ಬಿಡುತ್ತಾನೆ. ಎರಡೂ ಅಸ್ತ್ರಗಳು ಸೇರಿ ಘರ್ಷಣೆಯಾಗಿ ಜಗತ್ತಿಗೆ ಪೀಡೆಯಾಗಬಾರದು ಅಂತ ಎರಡರ ಮಧ್ಯದಲ್ಲಿ ವೇದವ್ಯಾಸದೇವರು ಪ್ರಾದುರ್ಭೂತರಾಗಿ ಅವೆರಡನ್ನೂ ತಡೆದು ಹಿಡಿಯುತ್ತಾರೆ. ನೀವಿಬ್ಬರೂ ಉಪಸಂಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಉಪಸಂಹಾರ ಮಾಡಿಕೊಳ್ಳೋದಕ್ಕೆ ಅರ್ಜುನನಿಗೆ ಸಾಧ್ಯವಾಗ್ತದೆ, ಉಪಸಂಹಾರ ಮಾಡ್ತಾನೆ. ನೀನು ಮಾಡೋದ್ರೆ ಅವರಿಗೆ ಉಪಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಮಾತಿನಿಂದಾದರೂ ಉಪಸಂಹಾರ ಮಾಡು ಸಾಕು. ಅರ್ಜುನ ಅದನ್ನು ಉಪಸಂಹಾರ ಮಾಡಿಕೊಳ್ಳುತ್ತಾನೆ ಅಂತ ಹೇಳಿದಾಗ ಅರ್ಜುನನೇ ಅದನ್ನೂ ತಾನು ಉಪಸಂಹಾರ ಮಾಡಿಕೊಳ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಅಶ್ವತ್ಥಾಮಾಚಾರ್ಯರಿಗಂತಾನೆ, ದ್ರೌಪದಿಯ ಪಾಂಡವರ ವಂಶವೇ ಸಂಪೂರ್ಣವಾಗಿ ನಿರ್ಮೂಲನವಾಗಬೇಕು ಅಂತ ಸಂಕಲ್ಪ ಮಾಡಿದ್ದೀಯಲ್ಲ, ಉತ್ತರಾದೇವಿಯ ಗರ್ಭದ ಮೇಲೆಯೂ ಕೂಡ ಬ್ರಹ್ಮಾಸ್ತ್ರವನ್ನು ಸಂಕಲ್ಪ ಮಾಡಿ ಬಿಟ್ಟಿದ್ದೀಯಾ, ಅದನ್ನು ಉಪಸಂಹಾರ ಮಾಡಿಕೋ ಮಾತಿನಿಂದ. ಮಾಡೋದಿಲ್ಲ ಅಂದಿದ್ದಾರೆ. ಆಗ ಭಗವಂತ ಹೇಳ್ತಾನೆ, ಉತ್ತರಾದೇವಿಯ ಗರ್ಭದ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡಬೇಕು ಅಂತ ಸಂಕಲ್ಪ ಮಾಡಿದ್ದೀಯಲ್ಲ, ನಾಚಿಕೆ ಬರೋದಿಲ್ಲ ನಿನಗೆ? ಅಭಿಮನ್ಯುವಿನ ಮೃತವಾದ ದೇಹ ಬಿದ್ದಿದೆ ರಣರಂಗದಲ್ಲಿ, ಅದರ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡು, ನಿನ್ನ ಪೌರುಷವನ್ನು ತೇರಿಸಿಕೊ. ಅಭಿಮನ್ಯೋರ ಮೃತಸ್ಸೈವ ದೇಹೇ ಪಾತಯಮಾನದ. ಒಂದು ಗರ್ಭದ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವುದು ಅಂದರೆ ಅಷ್ಟು ಹೀನವಾದಂತಹ ಕೃತ್ಯ. ಸಜ್ಜನರು, ಸಾಧುಗಳು, ನಿರುಪದ್ರವಿಗಳಾದಂತಹ ಪಾಂಡವರು ಅವರ ವಂಶವನ್ನು ನಿರ್ಮೂಲನ ಮಾಡುವಂತಹ ಎಂತಹ ದುಷ್ಟವಾದ ಆಲೋಚನೆಯನ್ನು ಮಾಡ್ತಾ ಇದ್ದಿ. ಸಂತತಿರ ವರ್ಷ ಸಹಸ್ರಂ, 1000 ವರ್ಷಗಳವರೆಗೆ ಪಾಂಡವರ ವಂಶ ಇದು ಅತ್ಯಂತ ಉಜ್ವಲವಾಗಿ ನಡೆಯಬೇಕು ಅನ್ನುವುದು ನನ್ನ ಸಂಕಲ್ಪ. ನೀನೇನು ಮಾಡಿದರೂ ಅದನ್ನು ಬದಲಾವಣೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ದೃಢವಾದಂತಹ ನಿರ್ಣಯ. ನಿನಗೆ ಕೀರ್ತಿ ಬರಲಿ ಅನ್ನೋದಕ್ಕೆ ನಾನು ಹೇಳಿದ್ದಷ್ಟೇ. ನೀನು ಉಪಸಂಹಾರ ಮಾಡದೇ ಇದ್ದರೂ ನಾನು ರಕ್ಷಣೆ ಮಾಡ್ತೇನೆ ಅಂತ ಭಗವಂತ ಹೇಳಿದ್ದಾನೆ. ಯಾವಾಗಲೂ ದುರ್ಗಂಧಯುತನಾಗಿ ಅರಣ್ಯದಲ್ಲಿ ನೀನು ಸಂಚಾರ ಮಾಡು. ವ್ರಣಸಂಚಿತಾಂಗ, ದುರ್ಗಂಧಯುಕ್ತೋ ವ್ರಣಸಂಚಿತಾಂಗ. ಯಾವಾಗಲೂ ಅರಣ್ಯದಲ್ಲಿ ನೀನು ಸಂಚಾರ ಮಾಡ್ತಾ ಇರಬೇಕು. ಎಲ್ಲಿ ಕೋಲಾಹಲ ಇದೆ ಅಂತಹ ಸ್ಥಳದಲ್ಲಿ ಜನರ ತಲೆಯ ಮೇಲೆ ನೀನು ಓಡಾಡು. ಹೀಗೆಲ್ಲ ಶಾಪ ಕೊಟ್ಟಾಗ ವೇದವ್ಯಾಸದೇವರು ತಥಾಸ್ತು ಹೊಂದಿದ್ದಾರೆ. ಗಾಬರಿಯಾಯಿತು ಅಶ್ವತ್ಥಾಮಾಚಾರ್ಯರಿಗೆ. ಕೃಷ್ಣ ಶಾಪ ಕೊಟ್ಟರೆ ಅವರಿಗೆ ಅಷ್ಟು ತಲೆ ಕೆಡಿಸಿಕೊಂಡಿಲ್ಲ. ವೇದವ್ಯಾಸದೇವರು 2 ರೂಪಗಳಿಂದಲೂ ನನ್ನನ್ನು ಬಹಿಷ್ಕಾರ ಮಾಡಿದರೆ ನನ್ನ ಉದ್ಧಾರ ಹೇಗೆ ಅಂತ ವೇದವ್ಯಾಸದೇವರಿಗೆ ಮತ್ತೆ ಶರಣು ಹೋಗಿದ್ದಾರೆ. ವೇದವ್ಯಾಸದೇವರು ಅನುಗ್ರಹವನ್ನು ಮಾಡಿದ್ದಾರೆ. ಈ ರೀತಿ ಅಶ್ವತ್ಥಾಮಾಚಾರ್ಯರನ್ನು ಕೊಟ್ಟು ಕಳಿಸಿದ್ದು, ಕಟ್ಟಿ ದ್ರೌಪದಿಯ ಪಾದಕ್ಕೆ ಹಾಕಿದ್ದು, ಇದೆಲ್ಲ ಕಥೆ ಮಹಾಭಾರತದಲ್ಲಿ ಬಂದಿಲ್ಲ. ಇದು ಭಾಗವತದಲ್ಲಿ ಬಂದದ್ದು ಕೇವಲ ಸ್ವಪ್ನದ ಕಥೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಈ ಕಥೆಯಿಂದ ನಾವು ತಿಳಿಯಬೇಕಾದದ್ದಿಷ್ಟೇ, ಅಶ್ವತ್ಥಾಮಾಚಾರ್ಯರು ರುದ್ರದೇವರು ಸಂಹಾರವನ್ನು ಮಾಡುವಂತಹ ದೇವತೆ. ಸ್ವಯಂ ರುದ್ರದೇವರು ತಾವೇ ಬಂದು ಸಂಹಾರವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗಲೂ ಪರೀಕ್ಷಿತ್ ರಾಜನನ್ನು ಭಗವಂತ ರಕ್ಷಣೆ ಮಾಡಿದ ಅಂದರೆ ಆ ಭಗವಂತನ ಸ್ವಾತಂತ್ರ್ಯ ಎಂಥದ್ದು! ಸ್ವರಾಟ್, ಸ್ವತಂತ್ರನಾದಂತಹ ಭಗವಂತ ತನ್ನ ಇಚ್ಛೆಯಂತೆ ತಾನು ಪರೀಕ್ಷಿತ್ ರಾಜನನ್ನು ರಕ್ಷಣೆ ಮಾಡಿದ್ದಾನೆ. ದೇವರ ರಕ್ಷಣೆ ಇದ್ದರೆ ಯಾವ ದೇವತೆಗಳು, ಯಾವ ದೈತ್ಯರು, ಯಾರೂ ನಮಗೆ ಬಾಧೆಯನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ದೊಡ್ಡ ಭರವಸೆಯ ಸಂದೇಶವನ್ನು
ಈ ಮೂಲಕವಾಗಿ ಶ್ರೀಮದ್ಭಾಗವತ ನಮ್ಮೆಲ್ಲರಿಗೆ ನೀಡುತ್ತಾ ಇದೆ. ಶ್ರೀಕೃಷ್ಣಾರ್ಪಣ.